ಹೇಳ್ರಿ, ದೇವರು ಒಳ್ಳೆಯವನಾಗಿದ್ದಾನೆ. ಆತ ನಮ್ಗೆ ಒಳ್ಳೆಯದನ್ನೇ ಮಾಡೋ ದೇವನಾಗಿದ್ದಾನೆ. ಹೇಳ್ರಿ, ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಆಗಬಾರ್ದು. ಹೇಳ್ರಿ, ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಆಗಬಾರ್ದು. ಆಮೆನ್. ಡಿಸ್ಟರ್ಬ್ ಆದರೆ ಎಷ್ಟೋ ಆಶೀರ್ವಾದಗಳನ್ನು ನಾವು ಕಳ್ಕೊಳ್ಳುವಂಥ ಅವಕಾಶವಿದೆ. ಅದರಿಂದ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಮನುಷ್ಯನ ಮಾತಿಗಿಂತ ದೇವರ ಮಾತು ತುಂಬ ಶ್ರೇಷ್ಠವಾದದ್ದು. ಮನುಷ್ಯ ಮಾತನ್ನ ಕೇಳುವಾಗ ನಾವು ಬಿದ್ದೋಗ್ತೇವೆ, ದೇವರ ಮಾತನ್ನ ಕೇಳುವಾಗ ನಾವು ಉನ್ನತ ಸ್ಥಿತಿಗೆ ಬರ್ತೇವೆ. ಏದೇನ್ ತೋಟದಲ್ಲಿ ಯಾರ ಮಾತು ಇನ್ಫ್ಲುಯೆನ್ಸ್ ಆಗಿ ಜಾಸ್ತಿ? ದೇವರ ಮಾತ, ಸೈತಾನ ಕೊಂಬಿಕೊಂಡು ಬರೋದಿಲ್ಲ, ಮನುಷ್ಯರ ಮುಖಾಂತರನೇ ಬರೋದು, ಮನುಷ್ಯರ ಮುಖಾಂತರ. ಅದಕ್ಕೆ ದೇವರು ಹೇಳ್ತಾರೆ ರಿಪೆಂಟ್. ರಿಪೆಂಟ್ ಅಂದ್ರೆ ಏನು ಗೊತ್ತಾ ಅರ್ಥ? ಮನಂ ತಿರುಮನು. ಮನಂ ತಿರುಮನು. ಮನಂ ಯಾರ್ ಸೈಡ್ ತಿರುಮನು? ಆಂಡರೋಡ ತಿರುಮನು. ನಮ್ಮ ಮನಂ வந்துட்டு ಅವಡೋಡ ಉಕ್ಕಾರನು. ನೋಡಿ, ಈ ಕನ್ನಡ ಮತ್ತು ತಮಿಳಲ್ಲಿ ರಿಪೆಂಟ್ ಅಂತಷ್ಟೇ ನಾವು ಬಂದು ಪಾಪ ಬಿಟ್ಟು ಬರೋದು, ಆಮೇಲೆ ಅನೇಕ ಕಾರ್ಯಗಳು. ಓಕೆ, ಡನ್, ಅದೆಲ್ಲ ಒಳ್ಳೇದೆ, ನಲ್ಲದು. ಅದೋಡು ತುಂಬ ಮುಖ್ಯ ಏನಂದ್ರೆ, ಯೇಸು ಹೇಳ್ತಾರೆ ಮಾರ್ಕದಲ್ಲಿ ನೀವು ನೋಡುವಾಗ, ದೇವರ ರಾಜ್ಯವು ಜೋರ ಹೇಳ್ರಿ, ಭೂಮಿಯಲ್ಲಿ ದೇವರ ರಾಜ್ಯವು. ಏಸ ಮುಟ್ಟಿದಾಗ ಒಂದು ಹಾಡಾಡ್ತಾರೆ, ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ. ದೇವರು ಎಲ್ಲಿ ಹುಟ್ಟಿದಾನಂತ? ಭೂಮಿಯಲ್ಲಿ ಹುಟ್ಟಿದಾನ. ದೇವರ ರಾಜ್ಯವು ಸಮೀಪಿಸಿತು. ಮಾರ್ಕ 1:15 ಓದಿ ನೋಡ್ರಿ. ಈ ರಿಪೆಂಟೆನ್ಸ್ ಇಲ್ದಿರ ಅವ ಏನ್ ಚರ್ಚೆ ಬಂದ್ರು ವೇಸ್ಟ್. And saying, the time is fulfilled and the kingdom of God is at hand. ಏನಿದೆ? ಕಿಂಗ್ಡಮ್ ಆಫ್ ಗಾಡ್ ಎಲ್ಲ ಎಲ್ಲಿದೆ ಅಂತೆ? ನಿನ್ನ ಕೈನಲ್ಲಿದೆ ಅಂತ. ಆಮೇಲೆ the kingdom of God is at hand. Repent. ಜೋರಾಗಿ ಹೇಳ್ರಿ, repent. ದೇವರ ರಾಜ್ಯ ನಿನ್ನ ಹತ್ರ ಇದೆ, ನಿನ್ನ ಕೈನಲ್ಲೇ ಇದೆ ಅಂತ. ರಿಪೆಂಟ್ ಅಂದ್ರೆ ಏನು ಅರ್ಥ ಗೊತ್ತಾ? ಅಂದ್ರೆ ಮತ್ತೆ, ಪೆಂಟ್ ಅಂದ್ರೆ ಹೈಟ್. ನೋಡಿ, ಪೆಂಟ್ ಹೌಸ್ ಅನ್ನು ಕೇಳಿದ್ದೀರಾ? ಎಷ್ಟು ಜನಕ್ಕೆ ಪೆಂಟ್ ಅಂತ? ಪೆಂಟ್ ಹೌಸ್ ಎಲ್ಲಿ ಇರ್ತಿದೆ? ಮಾತಾಡಿ ಬೇಗ. ವೇರ್ ಇಸ್ ಪೆಂಟ್ ಹೌಸ್? ಅದರ ಒರಿಜಿನಲ್ ಅರ್ಥ ಏನು ಗೊತ್ತಾ? ಪೆಂಟ್ ಅಂದ್ರೆ ಏನು ಗೊತ್ತಾ? ಹೈಯರ್ ಸ್ಥಳ. ನೀನು ಬಂದ್ಬಿಟ್ಟು ಲೋ ಲೆವೆಲ್ ಅಲ್ಲ, ನಿನ್ನ ಥಿಂಕಿಂಗ್ ಹೈ ಲೆವೆಲ್ ಇರಲಿ, ನಿನ್ನ ಮಾತು ಹೈ ಲೆವೆಲ್ ಇರಲಿ, ನಿನ್ನ ಯೋಚನೆ ಹೈ ಲೆವೆಲ್ ಇರಲಿ. ನೀನು ಭೂಮಿಗೆ ಸಂಬಂಧಪಟ್ಟವನಲ್ಲ, ನೀನು ದೇವರಿಗೆ ಸಂಬಂಧಪಟ್ಟವನು. ನೀನು ದೇವರ ಪಕ್ಕದಲ್ಲಿ ಇರುವವನು, ನೀನೊಬ್ಬ ಭೂಮಿಗೆ ದೇವರು. ಅದರಿಂದ ರಿಪೆಂಟ್ ಅಂದ್ರೆ ವಾಪಸ್ ಮತ್ತೆ ದೇವರ ಹತ್ರ ಬಾ ಎಂಬುದಾಗಿ ದೇವರು ಕರೀತಾರೆ. ರಿಪೆಂಟ್ ಅಂತ ಅಷ್ಟೇ ನಾ ಮೊಣಕಾಲಾಕಿ, ಸ್ವಾಮಿ ನಾನು ಮಾಡಿರೆಲ್ಲ ಪಾಪ ಎಲ್ಲ ಕ್ಷಮಿಸು, ನಿನ್ನ ಪಾಪಗಳನ್ನು ಯೇಸು ಕ್ಷಮಿಸಿದಾಯ್ತು, ನಿನ್ನ ದೇವ್ರ ನೀತಿವಂತನ ಮಾಡಿದಾಯ್ತು. ಕಮ್ ಬಾ, ನಿನ್ನ ಸ್ಥಳಕ್ಕೆ ವಾಪಸ್ ಬಾ. ನಂಬಿಕೆ ಇಲ್ಲ ದೇವರ ಮೆಚ್ಚಿಸಲು ಸಾಧ್ಯವಿಲ್ಲ. ದೇವರನ್ನ ಏನು ಮೆಚ್ಚಿಸ್ಬೇಕಾದ್ರೆ ನಮ್ಗೆ ಬೇಕಾಗಿರೋದು ನಂಬಿಕೆ. ನೋ ಫೇತ್, ಯಾವ ವಾಗ್ದಾನ ನಮ್ಮ ಲೈಫಲ್ಲಿ ನೆರವೇರೋದಿಲ್ಲ. ಕೆಲವು ನನ್ನ ನೋಡ್ಬೋದು, ಪಾಸ್ಟ್ ಏನಪ್ಪ ಚೆನ್ನಾಗಿದ್ದಾರೆ, ನಾನು ವಿಶ್ವಾಸದಲ್ಲಿ ಜೀವಿಸ್ತಾ ಇದ್ದೀನಿ, ನಾನು ಯಾವತ್ತು ಬಂದು ಬೇಡವಾದ ಮಾತನ್ನು ಬಾಯಿನಲ್ಲಿ ಮಾತಾಡೋಕೆ ಹೋಗಲ್ಲ. ಐ ಡೋಂಟ್ ವಾಂಟ್ ಎನಿಥಿಂಗ್. ಗಂಟೆಗಟ್ಟಲೆ ಕುತ್ಕೊಂತೀವಿ ದೇವರ ಹತ್ರ. ನಿಮ್ಗೇನು ಕೆಲಸ ಕಾರ್ಯ ಇದೆಯಾ, ನೀವು ಕುತ್ಕೊಂತೀರಾ, ನಮಗೆ ಕೆಲ್ಸಕ್ಕೆ ಹೋಗ್ಬೇಕು. ನಾನು 13 ವರ್ಷ ಕೆಲಸ ಮಾಡಿನೇ ಪಾಸ್ಟ್ ಆಗಿರೋದೆ. ನನ್ನ ಬೈಬಲ್ ಕಾಲೇಜೇ ನನ್ನ ಆಫೀಸ್ ರೂಮಲ್ಲಿ ಒಂದು ಟೇಬಲ್, ಒಂದು ಚೇರೆ. ಅವಾಗ ಬೈಬಲ್ ಓದ್ತಾನೇ ಇರ್ತಾ ಇದೆ. ಇದೆಷ್ಟೋ ಜನಕ್ಕೆ ಪ್ರಮೋಷನ್ ಆಗಬೇಕು, ನಿಮಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಂದ್ರೆ ಆಗಲ್ಲ. ಬೇಡವಾದ ಮಾತೆಲ್ಲ ಮಾತಾಡ್ಕೊಂಡು ಕೂತಿರ್ತೀವಿ. ಆ ಮಾತು ನಮ್ಮನ್ನು ಹರ್ಟ್ ಮಾಡ್ತೈತೆ, ವಿಶ್ವಾಸ ತೆಗೆದಾಗ್ತೈತೆ. ವಿಶ್ವಾಸವಿಲ್ಲದಿರ ದೇವರ ಹತ್ರ ನಯಾ ಪೈಸ ಅಲ್ಲ, ಒಂದು ಕೂಡ ಪಡ್ಕೊಳಕ್ಕಾಗೋದಿಲ್ಲ. ಇವಾಗ ನೀವು ಇಲ್ಲಿ ಬಂದಿದ್ದೇನೆಂದ್ರೆ ಏನು ಗೊತ್ತ, ವಿಶ್ವಾಸ ಮೇಲೆ ಕರ್ಕೊಂಬಂದಿರೋದು. ನಾ ಬೆಳಿಗ್ಗೆ ಹೊತ್ತು ನಾನು ಪ್ರೇಯರ್ಗೆ ಬರ್ತೀನಿ ಅಂದರೆ ವಿಶ್ವಾಸ. ಹೇಳ್ರಿ, ರಿಪೆಂಟ್ ಅಂದ್ರೆ ಏನು? ರಿಪೆಂಟ್ ಅಂದ್ರೆ ಅಳಬೇಕು, ಹತ್ತಾದ್ಮೇಲೆ ಎಲ್ಲಿ ಬರ್ಬೇಕಂತೆ. ಪೆಂಟ್ ಅಂದ್ರೆ ಏನು? ಹೈಯರ್ ಪೊಸಿಷನ್. ರಿಪೆಂಟ್. ದೇವರ ರಾಜ್ಯದಲ್ಲಿ ಇದ್ದೆ ನೀನು, ರಿಪೆಂಟ್. ದೇವರ ರಾಜ್ಯ ನಿನ್ನ ಕೈನಲ್ಲಿದೆ, ರಿಪೆಂಟ್. ಶಾರೀರಿಕವಾಗಿ ಯೋಚನೆ ಮಾಡ, ಅಳಿದೋಗುವ ಆಸ್ತಿಗಾಗಿ, ಅಳಿದೋಗುವ ಹಣಕ್ಕಾಗಲ್ಲ. ಅಳಿಯದ ದೇವರ ರಾಜ್ಯವನ್ನು ನಾವು ಹಿಡಿಯುವಾಗ ಈ ಲೋಕವನ್ನು ದೇವರು ನಮಗೆ ಕೊಡ್ತಾರೆ. ಬರ್ಬೋದು ಕಷ್ಟಗಳು, ತೊಂದರೆಗಳು, ವೇದನೆಗಳು, ಅವಮಾನಗಳು. ಗೊತ್ತಿಲ್ಲದ್ರೆ ನಾವು ಟ್ರ್ಯಾಪ್ ಆಗ್ಬೋದು, ಗೊತ್ತಿಲ್ಲದ್ರೆ ನಮ್ಮ ಹಣ ಎಲ್ಲೋಗಿ ಸಿಗಾಕೊಬೋದು. ಇವೆಲ್ಲ ನನ್ನ ಲೈಫಲ್ಲಿ ನಡೆದಿದೆ. ಆದರೆ ಇವತ್ತರೂ ನಾನು ಸೋತೋಗಿಲ್ಲ, ನಾನು ಯಾರನ್ನೂ ಬ್ಲೈಮು ಮಾಡೋಕ್ಕೋಗಿಲ್ಲ. ನಾನೇ ದೇವ್ರದ ಕ್ಷಮೆ ಕೇಳಿದ್ದೇನೆ, ಸ್ವಾಮಿ ಸಮ್ಟೈಮ್ಸ್ ಪರಿಶುದ್ಧಾತ್ಮರ ಶಬ್ದ ಕೇಳಿಸ್ಕೊಂಡಿಲ್ಲ ಅಂದರೆ ನಾವು ಸ್ವಲ್ಪ ರಾಂಗ್ ಆಗಿ ಹೋಗ್ಬಿಡ್ತೀವಿ. ಅದಕ್ಕೆ ಪರಿಶುದ್ಧಾತ್ಮರ ಶಬ್ದ ಕೇಳಿಸ್ಕೊಳ್ಳುವಾಗ ನಾವು ರೈಟಾಗಿ ಹೋಗ್ತೀವಿ. ಹೋದ ವಾರ ನಾನು ಯಾರ ಬಗ್ಗೆ ಕೇಳಿದೆ? ಯೋಬನ ಬಗ್ಗೆ ಕೇಳಿದೆ. ಯೋಬನಿಗೆಲ್ಲ ಡಬಲ್ ಆಗಿ ಬಂತ. ಹಾಗಾದರೆ ಯೋಬನಲ್ಲಿ ಆ ವಿಶ್ವಾಸ ಇಲ್ಲ ಅಂತಿದ್ರೆ ದೇವರನ್ನ ಬೈತಾ ಇದ್ದ. ನಮಗೊಂದು ಚಿಕ್ಕ ಪ್ರಾಬ್ಲಮ್ ಆಗಿದ್ದೇನೆ, ಎಷ್ಟು ಮಾತಾಡ್ತೀವಿ ಮುಂದೆಗಡೆ ಎಲ್ಲ, ಎಷ್ಟು ಮಾತಾಡ್ತೀವಿ. ನೋ, ಬೈಬಲ್ ಈಸ್ ವೆರಿ ಕ್ಲಿಯರ್. ಯೋಬ 1ನೇ ಅಧ್ಯಾಯ 22ನೇ ವಚನ ಈ ರೀತಿಯಲ್ಲಿ ಹೇಳ್ತಿದೆ. ಜೋಬ್ ಚಾಪ್ಟರ್ 1 verses 22. Come on, open your Bibles.
ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನೇ ಮುಂಜಾನೆ ನಮ್ಮ ನಡೆಸು. ಬಂದಿರೋ ಮಕ್ಕಳು ಈ ವಾಕ್ಯವು ಅವ್ರ ಹೃದಯದಲ್ಲಿ ಹೋಗಲಿ. ನೀನು ನಾನು ಏನು ತೋರಿಸ್ಕೊಟ್ಟ, ನನಗೇನು ಕಿವಿಯಲ್ಲಿ ಹೇಳಿದ್ಯೋ ಅದು ನಾನು ಇವ್ರಿಗೆ ಹೇಳ್ತಾ ಇದ್ದೇನೆ ಸ್ವಾಮಿ. ಇವರೆಲ್ಲರೂ ರಿಪೆಂಟ್ ಆಗಲಿ ಇವತ್ತು. ರಿಪೆಂಟ್ ಬಂದು ದೇವರೇ ನಿನ್ನ ಪಕ್ಕದಲ್ಲಿ ಬಂದು ಕೂತ್ಕೊಳ್ಳಿ. ಇದರಲ್ಲಿಯೂ ಯೋಬನು ಪಾಪ ಮಾಡಲಿಲ್ಲ. ಏನಂತೆ? ಪಾಪ ಮಾಡ. ಇದೆಲ್ಲದರಲ್ಲಿ ಎಲ್ಲ ಹೇಳ್ರಿ. ಇದೆಲ್ಲದರಲ್ಲಿ ಯೋಬನು ಪಾಪ ಮಾಡಲಿಲ್ಲ, ದೇವರ ಮೇಲೆ ತಪ್ಪನ್ನು ಹೊರಿಸಲಿಲ್ಲ. ನಮಗೊಂಚೂರು ಪ್ರಾಬ್ಲಮ್ ಆಗ್ಬಿಟ್ರೆ ನಾನು ಸತ್ತೋಗ್ಬಿಡ್ತೀನಿ, ಏನೇನು ಬಾಯಿನಲ್ಲಿ ಬರೋದೆಲ್ಲ ಬಂದ್ಬಿಡ್ತೀನಿ. ಯೋಬ 10 ಜನ ಮಕ್ಕಳು, ಇಲ್ಲಿ ನಾನು ನೋಡಿ ಸೀರಿಯಸ್ ಸ್ವಲ್ಪ ಕೇಳಿಸ್ಕೊಳ್ಳಿ. 10 ಜನ ಮಕ್ಕಳು, ಒಂದೊಂದು ಮಗು ಸಾಯ್ತಾ ಇದೆ, ಹೆಣ ಊತ್ಬಿಟ್ಟು ಬರ್ತಾ ಇದ್ದಾನೆ. ಹೆಂಗ್ ಹಾಕ್ಬೋದು ಅವನಿಗೆ ಯೋಚನೆ ಮಾಡಿ. ಹೆಣ ಊತಾಕಿ ಬರ್ತಾ ಇದ್ದಾನೆ. ಒಬ್ರು ಬರ್ತಾ ಇದ್ದಾನೆ, ಸ್ವಾಮಿ ನಿಮ್ಮ ಕುರಿಗಳೆಲ್ಲ ಸತ್ತೋಯ್ತು, ಸ್ವಾಮಿ ನಿಮ್ಮ ಕತ್ತಗಳೆಲ್ಲ ಸತ್ತೋಯ್ತು, ಒಂದು ಕಡೆ ಆಸ್ತಿ ಡಿಸ್ಟ್ರಾಯ್ ಆಗ್ತಾ ಇದೆ. ಇದೆಲ್ಲ ಅದಕ್ಕೆ ಭಯಪಡ. ಇದೆಲ್ಲದರಲ್ಲಿ ಮಕ್ಕಳು ಸತ್ತೋದ್ರು, ಪ್ರಾಣಿ, ನಮಗೇನಿಲ್ಲ, ಚಿಕ್ಕದು ಸಣ್ಣ ವಿಷಯ. 1 ಲಕ್ಷ, 2 ಲಕ್ಷ, 50,000, ಒಂದು 2,000 ಯಾರೋ ಕೊಟ್ಟಿಲ್ಲ ಅಂದರೆ ನಮ್ಮ ಫ್ರಸ್ಟ್ರೇಷನ್ ಆಗ್ಬಿಡ್ತಿದೆ. ಯೋಬನ ಲೈಫ್ ಏನಕ್ಕೆ ಬರ್ದಿರೋದು ಗೊತ್ತಾ? ಯೋಚನೆ ಮಾಡಿ. ನಮಗೆ ಒಂದೊಂದು ಮಗುನೇ ಸಾಯ್ತಾ ಇದೆ. ಒಂದು ಮಗುಗೆ ಜ್ವರ ಬಂದ್ಬಿಟ್ರೆ ಎಷ್ಟು ಟೆನ್ಷನ್ ನಿಮಗೆ. ಫಸ್ಟ್ 1 ವಾರದಿಂದ ಮಗುಗೆ ಜ್ವರ ಹೋಗ್ತಾನೆ ಇಲ್ಲ. ಒಂದೊಂದು ಹೆಣ ಊತಾಕ್ತಾ ಇದ್ದಾರೆ, ಬರ್ತಾ ಇದ್ದಾನೆ, ಆಸ್ತಿ ಎಲ್ಲ ಕಳ್ಕೊಂಬಿಟ್ಟ. ಆ ಬೈಬಲ್ ಈಸ್ ವೆರಿ ಕ್ಲಿಯರ್. ಇದೆಲ್ಲದರಲ್ಲಿ ಯೋಬನು ಪಾಪ ಮಾಡಲಿಲ್ಲ, ದೇವರ ಮೇಲೆ ತಪ್ಪನ್ನು ಹೊರಿಸಲಿಲ್ಲ. ವೈ? ಅವನಿಗೆ ದೇವರ ಮೇಲೆ ವಿಶ್ವಾಸವಿತ್ತು. ಖಂಡಿತ ನನ್ನನ್ನು ದೇವರು ಮತ್ತೆ ಉನ್ನತ ಸ್ಥಿತಿಗೆ ತಂದೆ ತರುವ ದೇವನಾಗಿದ್ದ. ದೇವರ ಹತ್ರ ಬರುವವನು ದೇವರು ಇದ್ದಾನೆ ಅಂತ ನಂಬೇಕಂತೆ ಪ್ರಿಯರೇ. ಆಂಡ್ರಗಡೆ ವರಂಬು ಚರ್ಚಿಗೆ ನೀವು ಬಂದಿದ್ದೀರಾ? ದೇವರಿದ್ದಾನೆ ನಂಬ್ರಿ. ಅಯ್ಯೋ ಅವ್ರು ಚೆನ್ನಾಗಿದ್ದಾರೆ, ಅವ್ರು ಚೆನ್ನಾಗಿ ತಿಂತಾರೆ, ಅದನ್ನು ನೋಡಬೇಡ್ರಿ. ಅವನ ವಿಶ್ವಾಸ ಅವನು ತಿಂತಾ ಇದ್ದಾನೆ. ನೋಡಿ, ಮೊನ್ನೆ ಬೆಳಿಗ್ಗೆ 7 ಜನ ಹುಡುಗರು ತಮಾಷೆ ಕಾರ್ ಎತ್ಕೊಂಡು ಹೋದ್ರು. ಲೈಸೆನ್ಸ್ ಇಲ್ಲ ಅವರ ಹತ್ರ. ಪಾಪ ಯಾರೋ ಅಮಾಯಕ ಒಬ್ಬರು ಮುಂದೆ ಹೋಗ್ತಾ ಇದ್ದ ಬೈಕು. ಫಸ್ಟ್ ಅವ್ನು ನೋಡಿದ್ರು, ಕ್ಯಾಂಟ್ರಿಗೆ ಹೊಡೆದ್ರು. ಟೋಟಲ್ 8 ಜನ ಸ್ಪಾಟ್. ವೈ? ನೋ ಡಿವೈನ್ ಪ್ರೊಟೆಕ್ಷನ್. ನಾವೇನು ಕಳ್ಕೊಂಡಿಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ ತಕ್ಷಣ ನಮ್ಮ ಮೈಂಡು ಒಳ್ಳೆ ಗೆದ್ದಲಿಡ್ದಿರೋ ಮರ ಥರ ಆಗೋಗ್ತಿತ್ತು. ಒಂದು ಕಬ್ಬಣ ನೋಡಿ, ಕಬ್ಬಣನ ಯಾರು ಹಾಳು ಮಾಡೋಕ್ಕಾಗಲ್ಲ. ಪಕ್ಕನ ಹೇಳ್ರಿ, ಕಬ್ಬಣನ ಯಾರು ಹಾಳು ಮಾಡೋಕ್ಕಾಗಲ್ಲ. ಆದರೆ ಕಬ್ಬಣ ತನ್ನಿಂದ ತಾನೇ ಹಾಳಾಗ್ತಿತ್ತು. ಯಾಕೆ ನೋಡಿ? ಅದು ಯೂಸ್ ಆಗಿಲ್ಲ ಅಂದರೆ, ಅದ್ರ ಮೇಲೆ ಪೇಂಟ್ ಹೊಡೆದಿಲ್ಲ ಅಂದರೆ, ಅದ್ರ ಮೇಲೆ ರೆಡ್ ಅಕ್ಷರ ಹೊಡೆದಿಲ್ಲ ಅಂದರೆ, ಪೇಂಟ್ ಹೊಡೆದಿಲ್ಲ ಅಂದರೆ, ಮೇಂಟೈನ್ ಮಾಡಿಲ್ಲ ಅಂದರೆ, ಯಾರು ಏನು ಹೊಡೆಯೋದು ಬೇಡ, ಚುಚ್ಚೋದು ಬೇಡ, ಅದಕ್ಕದೇ ನೀವು ಲೇಯರ್ ಕಳಿಸಿ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಡ್ತೈತೆ. ನಿಮ್ಮನ್ನು ದೇವರು ಒಂದು ಕಬ್ಬಿಣಕ್ಕೆ ಹೋಲಿಸ್ತಾರೆ. ಬೈಬಲ್ ಬಹಳ ಆಧಾರ ಇದೆ. ಆದರೆ ನೀವು ಬೆಂಕಿಯಲ್ಲಿ ಬಿದ್ದಷ್ಟು ಕರಗಿ ಒಳ್ಳೆ ಶೇಪಿಗೆ ಬರ್ತೀರ. ಆದರೆ ನಿಮ್ಮನ್ನು ದೂರ ತಗೊಂಡು ಹೋಗ್ಬಿಟ್ರೆ ನಿಮಗೆ ನೀವೇ ನಾಶ ಆಗ್ತೀರಾ. ನನಗೆ ಯಾವ ಪ್ರೇಯರ್ ಬೇಡ, ನನಗೆ ಯಾವ ಚರ್ಚ್ ಬೇಡ, ನನಗೆ ಯಾವ ಮಿನಿಸ್ಟ್ರಿ ಬೇಡ, ನಿಮ್ಮನ್ನು ನೀವೇ ಅಳಿಸ್ಕೊಂತೀರ. ಒಂದು ಕಬ್ಬಿಣಕ್ಕೆ ಒಬ್ಬರು ಮೇಂಟೈನ್ ಮಾಡೋರು ಇರಬೇಕು. ಬೇಡ ಅಂತ ಬಿಸಾಕಿದ್ರೆ ಅಳದೋಗ್ತಿದೆ. ವಿಶ್ವಾಸ ಯಾವಾಗ ಕಳ್ಕೊಂತೀವೋ ಆಗ ಕಬ್ಬಣ ಬಿಸಾಡಲ್ಪಟ್ಟ ಕಬ್ಬಣ ಥರ ಹೋಗ್ತೀವಿ. ಪ್ರತಿಯೊಂದು ಕಡೆ ಕಬ್ಬಣ ಯೂಸ್ ಮಾಡ್ತಾರೆ. ಕಾರಿಂದ ಮೊದಲುಕೊಂಡು ಪ್ರತಿಯೊಂದರಲ್ಲೂ ಕಬ್ಬಣ ಯೂಸ್ ಮಾಡ್ತಾರೆ. ಹಾಗಾದರೆ ಯೋಬನ ಲೈಫಲ್ಲಿ ದೇವ್ರ ಮೇಲೆ ಅವನಿಗೆ ವಿಶ್ವಾಸ. ಹೆಣ ಬೀಳ್ತಾ ಇದೆ, ಆಸ್ತಿ ಕಳ್ಕೊತಾ ಇದ್ದಾನೆ, ಮೈಯೆಲ್ಲ ಗಾಯ. ನೋಡಿ, ಅದೇ 2ನೇ ಅಧ್ಯಾಯಕ್ಕೆ ಬನ್ನಿ, 10ನೇ ವಚನ ಓದಿ. 10ನೇ ವಚನ ಓದಿ. ಕಮಾನ್, ಓಪನ್ ಯುವರ್ ಬೈಬಲ್ಸ್. ಆಗ ಯೋಬನು ಆಕೆಗೆ, ಮೂರ್ಖಳು ಮಾತಾಡಿದಂತೆ ನೀನು ಮಾತಾಡುತ್ತಿ. ಅವಳೇನಂತ ಇದ್ದಾಳೆ? ಅದಕ್ಕೆ ಮುಂಚೆ ಓದಿ 9ನೇ ವಾಕ್ಯ. ಏನಂತಾಳೆ ಅವಳು? ಈಗಿರುವಲ್ಲಿ ಅವನ ಹೆಂಡತಿ ಅವನಿಗೆ. ನೋಡಿ, ಕೆಲವು ಬಾರಿ ಲೇಡೀಸ್ ಪ್ರಾಬ್ಲಮ್ ಇದೆ. ಮಾಡೋದೆಲ್ಲ ಮಾಡಿಬಿಟ್ಟು ಏನು ಕಾಣದ ಮಂಗನಂಗೆ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಸಾರಿ, ದೇವರೆಲ್ಲ ನೋಡ್ತಾ ಇರ್ತಾರೆ. ಹೆಣ್ಮಕ್ಳು ತುಂಬ ಸ್ಟ್ರಾಂಗ್ ಆಗಿರ್ಬೇಕು. ಎಂಥ ಬ್ಯೂಟಿಫುಲ್ ಲೈಫ್ ಅವಳು ಕಳ್ಕೊಂಬಿಟ್ಲು ಗೊತ್ತಾ ನಿಮಗೆ? ಎಂಥ ಬ್ಯೂಟಿಫುಲ್ ಲೈಫ್ ಕಳ್ಕೊಂಬಿಟ್ಲು ಗೊತ್ತಾ? ಏನಾಯ್ತಂದೆ ನೋಡಿ, ಅವನ ಹೆಂಡತಿಯು ಅವನಿಗೆ, ಈಗಿರುವಲ್ಲಿ ಅವನ ಹೆಂಡತಿ ಅವನಿಗೆ, ನಿನ್ನ ಯಥಾರ್ಥವನ್ನು ಇನ್ನೂ ಬಿಡಲಿಲ್ಲವೋ? ಏನೋ ಇವಾಗ ಏನೋ ಆಗ್ಲಿಲ್ಲ ನಮ್ಮ ಲೈಫಲ್ಲಿ, ಇನ್ನೂ ಏನು ಪ್ರೇಯರ್ ಮಾಡ್ತೀಯ? ಇನ್ನು ಏನು ನಿನಗೆ ಚರ್ಚ್ ಬೇಕಾ? ಯಾವನ ನೀನು? ಯೋಬನ್ ನೋಡು, 10 ಹೆಣ ಬಿದ್ದೋಯ್ತು ಮನೆಯಲ್ಲಿ, 1000 ಆಸ್ತಿ ಕಳ್ಕೊಂಡ್ಬಿಟ್ಟಪ್ಪ. ಏನು ಇಲ್ದ್ರೇ ನಾವು ಇಷ್ಟೆಲ್ಲ ಮಾತಾಡ್ತೀವಿ ಕೂತ್ಕೊಂಡು. ಒಂದ್ಸಲ ಯೋಬನ ಪುಸ್ತಕ ಸ್ವಲ್ಪ ಧ್ಯಾನಿಸ್ರಿ. ಮನೇಲಿ ಹೋಗಿ ಎಷ್ಟು ಮಾತಾಡ್ತೀವಿ, ಬಾಯಿನಲ್ಲಿ ಎಷ್ಟು ನೆಗೆಟಿವ್ ಮಾತಾಡ್ತೀವಿ. ಓ ಜೀಸಸ್,
ಮತ್ತೆ ಎಲ್ಲಿ ಮತ್ತೆ ನಾನು ಹೇಳೋ ಪ್ರವಾದನೆ ನೆರವೇರಕ್ಕೆ ಸಾಧ್ಯ? ಹೆಂಗೆ ಇವೆಲ್ಲ ನಡೆಯಕ್ಕೆ ಸಾಧ್ಯ? ವಿಶ್ವಾಸವಿಲ್ಲ ಅಂದರೆ ದೇವರನ್ನ ಮೆಚ್ಚಿಸಲು ಎಂಥ ಸಂದರ್ಭ ಬರಲಿ ವಿಶ್ವಾಸವಾಗಿರ್ಬೇಕು ನಾವು. ನಮಗೆ ಜಾಬೇ ಇಲ್ಲ, ಎಸ್ ನಾನು ಆರಾಧನೆ ಮಾಡೋಕೆ ಹೋಗ್ತೀನಿ. ಇವತ್ತು 100 ಕೋಟಿ ಕಳ್ಕೊಳ್ಳಿ, ಎಸ್ ಐ ಆಮ್ ಗೋಯಿಂಗ್ ಟು. ನನ್ನ ಲೈಫಲ್ಲಿ ಎಷ್ಟೋ ನಾವು ಕಳ್ಕೊಂಡಿದ್ದೀವಿ, ಎಷ್ಟೋ ಫೈನಾನ್ಷಿಯಲಿ ನಾವು ಲಾಸ್ ಆಗಿದೆ. ಇವತ್ತವರೆಗೂ ನಾನು ದೇವರನ್ನ ಬಿಟ್ಟೇ ಇಲ್ಲ. ಇವಾಗ ಈ ಟೈಮ್ನಲ್ಲಿ, ಟ್ರೂ ಟೈಮ್ನಲ್ಲಿ ಪ್ರಭು ಜೆಸೆ ಏನಂತ ಇದ್ರು, ನೀತಿವಂತನ ಮನೆಯಲ್ಲಿ ಯಾವತ್ತೂ ಅನ್ನ ಇರ್ತೈತೆ. ಕೊಡೋ ಕಾಣಿಕೆ ತೈತಿಂದಲ್ಲ. ನಾನು ಹೇಳ್ತಿಲ್ಲ, ಪ್ರತಿ ಸಂಡೆ ನೀವೇ ಕಾಣಿಕೆ ಎಣಿಸಿ, ನೀವೇ ತೈತಿ ಎಣಿಸಿ, ನಾನು ಕೇಳಿದೆ ನೀವು ಕೊಟ್ಬಿಟ್ಟು ಹೋಗಿ. ನನಗೆ ಚಾಲೆಂಜ್ ಮಾಡ್ತೀನಿ, ನಾನು ಯಾರಾದ್ರೂ ಮುಂದೆ ಬನ್ನಿ, ಎವ್ರಿ ಸಂಡೆ ನನಗೆ ಕೊಟ್ಬಿಟ್ಟು ಹೋಗಿ. ನಾನು ಹೇಳಿದೆ ನೀವು ಕೊಡ್ತಾ ಇರ್ಬೇಕು ನನಗೆ. ಬಟ್ ನಾನು ಹೆಂಗಿದೆಲ್ಲ ಮಾಡ್ತೇನೆ ಅಂದರೆ ವಿಶ್ವಾಸ ವಿಶ್ವಾಸ ವಿಶ್ವಾಸ. ನೀವು ಇಲ್ಲಿ ಕೂತಿರಿ, ಜನ ಇದ್ದೀರಾ, ಎಷ್ಟು ಜನ 1 ಲಕ್ಷ ಎಲ್ಲರೂ ಕೊಟ್ಟಿದ್ದೀರಾ? ಯೋಚನೆ ಮಾಡಿ. ಅಲ್ಲಿ 1 ಕೋಟಿ ಪ್ರಾಜೆಕ್ಟ್ ನಡೀತಾ ಇದೆ. ಇದು ನಿಮ್ಮ ಆಲಯ, ದಿಸ್ ಇಸ್ ಯುವರ್ ಚರ್ಚ್. ಅಲ್ಲಿ ಬಂದಾಗ ಒಂದು ಹೆಮ್ಮೆ ಇರಬೇಕು, ಈ ಆಲಯದಲ್ಲಿ ನಾನು ಕೂಡ ಬಿತ್ತಿದ್ದೇನೆ ಅಂತ ಕೈ ಎತ್ತಿ ಆರಾಧಿಸುವಾಗ. ಯಾವಾಗ ನೀವು ಕಟ್ತಿರೋ ಆಲಯ, ಅಲ್ಲಿ ದೇವರ ಮಹಿಮೆ ನೋಡ್ತೀರಾ. ನೀವು ಯಾರೋ ಕಟ್ಟಿದ್ರಲ್ಲಿ ದೇವರ ಮಹಿಮೆ ನೋಡೋಕ್ಕಾಗೋದಿಲ್ಲ. ನೀವು ಕಟ್ಟಿದ್ರಲ್ಲಿ ನಿಮ್ಮ ಕುಟುಂಬದಲ್ಲಿ ದೇವರ ಮಹಿಮೆ ನೋಡ್ತೀರಾ, ನಿಮ್ಮ ಬಿಸ್ನೆಸ್ಸಲ್ಲಿ ದೇವರ ಮಹಿಮೆ ನೋಡ್ತೀರಾ, ನಿಮ್ಮ ಜೀವಿತದಲ್ಲಿ ಮಹಿಮೆ ನೋಡ್ತೀರಾ, ನಿಮ್ಮ ಆಲಯದಲ್ಲಿ ದೇವರ ಮಹಿಮೆ ನೋಡ್ತೀರಾ. ನೀವು ನಾವೇನಂತೇಳಿ ವಿಶ್ವಾಸ ರೀ, ಫೇತ್. ವಿಶ್ವಾಸವಿಲ್ಲದ್ರೆ ನಾವು ಏನು ಮಾಡೋಕ್ಕಾಗೋದಿಲ್ಲ. ವಿ ಕಾಂಟ್ ಡೂ ಎನಿಥಿಂಗ್. ನೋ ಫೇತ್ ಏನು ಮಾಡೋಕ್ಕಾಗಲ್ಲ. ವಿಶ್ವಾಸನೇ. ನಾರ್ತ್ ಇಂಡಿಯಾದಿಂದ ಬಂದ್ಬಿಟ್ಟು ಇಲ್ಲಿ ಫುಟ್ಬಾತಲ್ಲಿ ಕೆಲಸ ಸ್ಟಾರ್ಟ್ ಮಾಡಿ ಇವತ್ತು 5 ಸ್ಟಾರ್ ಹೋಟ್ಲ್ ಇಡ್ತಾನಂದರೆ ಅವನಿಗೇನು ಶಾರೀರಿಕ ವಿಶ್ವಾಸನೇ ಅಷ್ಟು ನಡೆಸೋದಾದರೆ, ನಾವು ಯೇಸು ದೇವರ ಮಗನೆಂದು ನಂಬಿ ಈ ಲೋಕವನ್ನು ಜಯಿಸೋಕ್ಕಾಗದ್ರೆ ಕೂತ್ಕೊಂಡಿದ್ದೇವೆ. ಸಣ್ಣ ಪುಟ್ಟ ವಿಷಯಕ್ಕೆ ಎಷ್ಟು ಒದ್ದಾಡಿ ಏನೇನೋ ರಿಲೀಸ್ ಮಾಡಿಬಿಡ್ತೀವಿ ಮಾತನ್ನು. ಯೋಬನ್ ಅವನ ಹೆಂಡತಿ ಹೇಳ್ತಾಳೆ, ಇನ್ನು ಎಷ್ಟು ದಿನ ಯಥಾರ್ಥವಾಗಿರ್ತೀಯ? ಇನ್ನು ಎಷ್ಟು ದಿನ ಪಾಸ್ಟ್ ಅನಿಲ್ಗೌಡ ನಂಬ್ತೀಯ? ಹೇಳ್ತಾರೆ ಜನ, ಅವನು ನಿಮ್ಮನ್ನು ಮೋಸ ಮಾಡ್ತಾ ಇದ್ದಾನೆ ಹೇಳ್ತಾರೆ ಜನ. ಓ ಜೀಸಸ್, ನಾವು ಅನಿಲ್ ಗೌಡ ಪಾಸ್ಟ್ ನಂಬ್ತಾ ಇಲ್ಲ, ಅವ್ರು ಬೋಧಿಸುವ ದೇವರನ್ನು ನಂಬ್ತಾ ಇದ್ದೇವೆ. ಇದೇ ಜಾಸ್ತಿ ಹೇಳೋರು ಇರೋದು. ಇನ್ನು ಏನು ಯಥಾರ್ಥನಾ? ನಾವೆಲ್ಲ ಲೋಕದವ್ರ ಥರ ಇರಬೇಕು. ಅಳದೋಗ್ತೀಯ ಲೋಕದವ್ರ ಹತ್ರ, ಅಳದೋಗ್ತೀರ ಲೋಕದವ್ರ ಹತ್ರ. ಎಷ್ಟೋ ಊರುಗಳಲ್ಲಿ ಎಷ್ಟೋ ಕೋಟಿ ಜನಕ್ಕೆ ಇವತ್ತು ಊಟ ಇಲ್ಲ, ಗೊತ್ತಾ? ಪ್ರಪಂಚದಲ್ಲಿ ಏನೇನು ನಡೀತದೆ ಗೊತ್ತಾ ನಿಮಗೆ? ನಮ್ಗೆ ಯಾರು ಗೊತ್ತಿಲ್ಲ. ನಾವು ಮರೆಯಲಿದ್ದೇವೆ, ಎಂಡೇಸಲ್ಲಿದ್ದೇವೆ ನಾವು. ಆದರೆ ದೇವರು ನಮ್ಮನ್ನು ರಾತ್ರಿ ಮಲಗಿದ್ದೇವೆ, ಬೆಳಿಗ್ಗೆ ನಮ್ಮನ್ನು ಎಬ್ಬರಿಸಿದ್ದಾನೆ. ಬೆಳಗ್ಗೆ ಎದ್ದು ದೇವ್ರಿಗೊಂದು ಥ್ಯಾಂಕ್ಸ್ ಹೇಳಿದ್ರ, ದೇವರೇ ಅನ್ನದಲ್ಲಿ ಕೈಗೆ ಹೋಗೊಂದು ಥ್ಯಾಂಕ್ಸ್ ಹೇಳಿದ್ರ. ಎಷ್ಟೋ ಜನಕ್ಕೆ ಅನ್ನ ಇಲ್ಲ ಗೊತ್ತಾ? ಎಷ್ಟೋ ದೇಶಗಳಲ್ಲಿ ಮಣ್ಣಲ್ಲಿ ರೊಟ್ಟಿ ಮಾಡ್ಕೊಂಡು ತಿಂತಾ ಇದ್ದಾರೆ. ಮಣ್ಣಲ್ಲಿ ಏನು ಮಣ್ಣು ಗೊತ್ತಾ? ಮಣ್ಣಲ್ಲಿ ರೊಟ್ಟಿ ಮಾಡಿ ತಿಂತಾ ಇದ್ದಾರೆ ಕೆಲವು ಆಫ್ರಿಕನ್ ದೇಶಗಳಲ್ಲಿ. ಬಟ್ ನಮ್ಮ ದೇವರು ಒಂದು ರೈಸ್ ಕೊಟ್ಟಿದ್ದಾರೆ, ಊಟ ಕೊಟ್ಟಿದ್ದಾರೆ, ಅದ್ಭುತವಾಗಿ ದೇವರು ಇಟ್ಟಿದ್ದಾರೆ. ಆ ಊಟ ನೋಡುವಾಗೆಲ್ಲಪ್ಪ ಥ್ಯಾಂಕ್ ಯು ಜೀಸಸ್. ಈ ಆಹಾರ ನನ್ನ ಶರೀರಕ್ಕೆ ಅನ್ನೋದಾಗ ನಾವು ಹೇಳ್ತೀವಿ, ವಿಶ್ವಾಸವಿಲ್ಲದೆ ದೊಡ್ಡದಕ್ಕೆ ರೀಚ್ ಆಗೋದಕ್ಕೆ ಆಗೋದೇ ಇಲ್ಲ. ಏನಂತಂದಳೆ, ಇನ್ನು ಯಥಾರ್ಥದಲ್ಲಿ ಉಳಿದಿದೆಯೋ ದೇವರನ್ನು ಯಾರನ್ನು ಶಪಿಸು? ದೇವರನ್ನು ಶಪಿಸ್ತರು ಒಂದೇ, ದೇವ ಸೇವಕನ ಶಪಿಸ್ತರು ಒಂದೇ. ಹೇಳ್ರಿ, ದೇವರನ್ನ ಶಪಿಸ್ತರು ಒಂದೇ, ದೇವ ಮನುಷ್ಯನ ಶಪಿಸ್ತರು ಒಂದೇ. ಶಪಿಸಿ ಸಾಯಬಾರ್ದ ಅಂತಾಳೆ. ಅವನು ಸಾಯೋದಕ್ಕಾಗಿ ಯೋಬ ಹುಟ್ಟಿಲ್ಲ, ಬದುಕೋದಕ್ಕಾಗಿ ಹುಟ್ಟಿದ್ದಾನೆ. ನಾನು ಸಾಯೋದಕ್ಕಾಗಿ ಹುಟ್ಟಿಲ್ಲ, ಬದುಕದ ಏನೇ ಬರಲಿ, ಜೋರಾಗಿ ಹೇಳ್ರಿ, ಏನೇ ಬರಲಿ. ಎಷ್ಟು ಮನೇಲಿ ಅನ್ನ, ಬೈಬಲ್ ಅದೆಲ್ಲ ರೋಮ 8ರಲ್ಲಿ ಅನ್ನ ಇಲ್ಲದೆ ಇರಲಿ, ಬಟ್ಟೆ ಇಲ್ಲದೆ ಇರಲಿ, ನಾನು ಯಾರನ್ನ ಬಿಡಲ್ಲ. ಅದು ಓದ್ತೀವಿ ಅಷ್ಟೇ. ಪ್ರಾಬ್ಲಮ್ ಅಂದ ತಕ್ಷಣ ನಾವು ನಮ್ಮ ಬಾಯಿನ ಕಂಟ್ರೋಲ್ ಮಾಡಲ್ಲ, ಅದೇ ಪ್ರಾಬ್ಲಮ್. ನೋಡಿ ನೆಕ್ಸ್ಟ್ ಓದಿ, ತುಂಬ ಚೆನ್ನಾಗಿದೆ. ಇಷ್ಟು ಹೇಳಿದ ಹೆಂಡ್ತಿ ಹೇಳ್ಬಿಟ್ಟು ಏನು ಮಾಡಿರ್ಬೋದು? ಮೋಸ್ಟ್ಲಿ ಡೈವರ್ಸ್ ತಗೊಂಡು ಹೋಗಿರ್ಬೇಕೇನೋ. ಯಾವತ್ತೊಂದು ಹೇಳ್ತೀನಿ, ದಯವಿಟ್ಟು ಮೂರ್ಖರ ಥರ ಮಾತಾಡಬೇಡ್ರಿ. ನೀವು ಯಾರ ಮಕ್ಕಳೆಂಬ ಅರಿವಲ್ಲಿ ಮಾತಾಡಿ. ನೀವು ಒಂದೇಳ, ನೀವು ದೇವ್ರನ್ನ ಹುಟ್ಟಿದ್ದೀರ, ಒಂದು ಕಾಲಕ್ಕೂ ನೀವು ಸೋಲೋದಿಲ್ಲ. ಬರಲಿ, ಏನೇ ಬರಲಿ. ನಾನು ಯಾಕೆ ಸೂಟ್ ಹಾಕ್ಕೊಂಡು ಶೂ ಹಾಕ್ಕೊಂಡು ಒಳ್ಳೆ ಡ್ರೆಸ್ ಮಾಡ್ಕೊಂಡು ಯಾಕೆ ಬರೋದು? ಇಲ್ಲ ಕೋಟಿ ಹಣ ಇದೆ ಅಂತನಾ? ನಾನು ಬರೋದು, ನಾನು ಹೋದ ವಾರ ಹೇಳಿದ್ನಲ್ಲ, ದೇವನ ಆರಾಧನೆ ಮಾಡೋಕ್ಕಾಗಿ, ಮದುಮಗ ನೋಡೋಕ್ಕಾಗಿ, ನನ್ನ ಲವರ್ ನೋಡೋಕ್ಕಾಗಿ ಬರೋದು. ಅದಕ್ಕೆ ಬರುವಾಗಲೇ ಮದುವೆಗೆ ಬರೋ ಥರ ಬರ್ಬೇಕು ಚರ್ಚ್ಗೆ. ನೋಡಿ, ನೀವು ಹೆಂಗೆ ಬರ್ತೀರೋ ಹಂಗೆ ನಡೆಯೋದು. ಮೂರ್ಖ ಹೆಂಗಸರಲ್ಲಿ ಒಬ್ಬಳು ಮಾತನಾಡೋ ಪ್ರಕಾರ ನೋಡಿ ಅವನೇನು ಹೇಳ್ತಾನೆ, ಅನೇಕ ಮೂರ್ಖ ಹೆಂಗಸರಿದ್ದಾರೆ, ಅದರಲ್ಲಿ ನೀನು ಒಬ್ಬಳು ಮಾತಾಡ್ತಾ ಇದೆಯಲ್ಲ, ಅನೇಕರು ಮಾತಾಡ್ತಾ, ನೀನೇನಕ್ಕೆ ಮಾತಾಡ್ತೀಯ?
ನೀನು ಯೆಹೋವ ದೇವರು ನಂಬಿರೋಳು. ಆಮೇಲೆ ಏನಂತಾನೆ? ಮೂರ್ಖ ಹೆಂಗಸರಲ್ಲಿ ಒಬ್ಬಳು ಮಾತನಾಡುವ ಪ್ರಕಾರ ನೀನು ಮಾತನಾಡುವಿಯಾ? Okay. ದೇವರ ಕೈಯಿಂದ ಒಳ್ಳೆದನ್ನು ಹೊಂದುತ್ತೇವೆ ಅಲ್ಲ, ಕೆಟ್ಟದನ್ನು ಹೊಂದುವುದು ಬೇಡವೋ ಅಂದನು. ದೇವರು ಕೆಟ್ಟದ್ದು ಮಾಡಲ್ಲ, ಅವ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೇಳ್ತಾ ಇದ್ದಾನೆ. ಕೆಟ್ಟದ್ದು ಮಾಡಿದ ಯಾರ ಅವನಿಗೆ? ನಾವೇನೋ ಇವರಿಂದನೇ ಕೆಟ್ಟದಾಯ್ತಾನೆ. ಕೆಟ್ಟದ್ದು ಮಾಡಿದ ಯಾರು? ಒಳಗೊಳಗೆ ಅವ್ರು ಕೆಟ್ಟದ್ದು ಮಾಡಿ. ಒಬ್ಬ ಪುಸ್ತಕ ಓದಿದ್ದೀರಾ? ಅವ್ರಿಗೆ ಕೆಟ್ಟದ್ದು ಮಾಡಿದ ಯಾರು? ಜೋರಾಗಿ ಹೇಳ್ರಿ ಜೋರಾಗಿ. ನಿಮ್ಮ ಲೈಫಲ್ಲಿ ಏನೇ ನಡೆದರೂ ಯಾರೋ ವ್ಯಕ್ತಿ ಅಲ್ಲ, ಸೈತಾನ ಒಬ್ಬ ವ್ಯಕ್ತಿಯನ್ನು ಪ್ರೇರೇಪಿಸ್ತಾನೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯೇಸುನ ನಿರಾಕರಿಸಕ್ಕೆ ಹೇಳಿದ್ದು, ಗದರ್ಸಕ್ಕೆ ಹೇಳಿದ್ದು ಯಾರು? ಅದಕ್ಕೆ ಸೈತಾನ ತೊಲಗು ಅಂತ ದೇವ್ರು ಹೇಳ್ತಾರೆ. ನಿಮ್ಮನ್ನೊಬ್ರು ಮಿಸ್ಗೈಡ್ ಮಾಡ್ತಾ ಇದ್ದಾನೆ, ಅವರಲ್ಲ, ಸೈತಾನ. ಅವ್ರ ಮುಖಾಂತರ ಕ್ರಿಯೆ ಮಾಡ್ತಾನೆ. ಸೈತಾನಿಗೊಂದು ಶರೀರ ಬೇಕಷ್ಟೇ, ಪರಿಶುದ್ಧಾತ್ಮನಿಗೊಂದು ಶರೀರ ಬೇಕು. ಪಾಪ ಅವನು ಹೇಳ್ತಾನೆ, ಓಕೆ ದೇವ್ರ ಹತ್ರ ಒಳ್ಳೇದು ಪಡಬಾರ್ದಾ? ಏನು ಸ್ವಲ್ಪ ಪ್ರಾಬ್ಲಮ್ ಬಂದ್ರೆ ಏನು ಇವಾಗ? ಸ್ವಲ್ಪ ಪ್ರಾಬ್ಲಮ್ ಅಲ್ಲ ಅದು. ಹಣ ಸಮಾಧಿ ಮಾಡಿದ್ದಾನೆ. ನೀವು ಒಂದು ಹೆಣ ಎತ್ಕೊಂಡು ಹೋಗಿದ್ರಾ? ನಿಮ್ಮ ಮಕ್ಕಳು ಸೇಫ್ ಆಗಿದ್ದಾರಾ? ನಿಮ್ಮ ಮಕ್ಕಳು ಸೇಫ್ ಆಗಿದ್ದಾರಾ? ದೇವ್ರ ಥ್ಯಾಂಕ್ಸ್ ಹೇಳ್ರಿ. ಮತ್ತೆ ಏನು ಸ್ವಲ್ಪ ಗುಣಗಾಡ್ತೀರಾ? ನಿಮ್ಮ ಬೈಕು ಕಾರೆಲ್ಲ ಸೇಫ್ಟಿ ಆಗಿದೆಯಾ? ದೇವ್ರ ಸ್ತೋತ್ರ ಹೇಳಿ. ನೋಡಿ, ಎಮೋಷನ್ ಆಗ್ಬಿಡ್ಬೇಡ್ರಿ, ನಂಬಿಕೆಯಿಂದ ಹೆಜ್ಜೆ ಇಡ್ರಿ. ಎಷ್ಟು ಹಿಂಸೆ ಬರ್ತಿತ್ತೋ, ಎಷ್ಟು ಬೆಂಕಿಲಿ ಕಬ್ಬಣ ಸುಡಲ್ಪಡ್ತಿದ್ದೋ, ಒಳ್ಳೆ ಶೇಪ್ ಹೊರಗಡೆ ಬರ್ತಿದೆ. ಏನಂತ ಓದಿ, ತುಂಬ ಚೆನ್ನಾಗಿದೆ ವಾಕ್ಯ. ಆದರೆ ಅವನು ಅವಳಿಗೆ, ಮೂರ್ಖ ಹೆಂಗಸರಲ್ಲಿ ಒಬ್ಬಳು ಮಾತನಾಡುವ ಪ್ರಕಾರ ನೀನು ಮಾತನಾಡುವಿಯಾ? ದೇವರ ಕೈಯಿಂದ ಒಳ್ಳೆದನ್ನು ಹೊಂದುತ್ತೇವೆ ಅಲ್ಲ, ಕೆಟ್ಟದನ್ನು ಹೊಂದುವುದು ಬೇಡವೋ ಅಂದನು. ಇವೆಲ್ಲವುಗಳಲ್ಲಿ ಯೋಬನು ತನ್ನ ತುಟಿಗಳಿಂದ ಪಾಪ ಮಾಡಲಿಲ್ಲ. ಅಂದ್ರೆ ಹೆಂಗೆ ಪಾಪ ಎಲ್ಲಿ ಮಾಡ್ತೀವಂತೆ? ನೆಗೆಟಿವ್ ಆಗಿ ಮಾತಾಡಿ. ನಾನೇನು ದೇವ್ರಿಗೆ ಡೈಲಿ ಬಲಿ ಸಮರ್ಪಣೆ ಮಾಡಿಲ್ವಾ? ಡೈಲಿ ನಾನು ಚರ್ಚ್ಗೆ ಹೋಗಿಲ್ವಾ? ನಾನು ಬೆಳಿಗ್ಗೆ ಪ್ರೇಯರ್ಗೆ ಹೋಗಿಲ್ವಾ? ತೈತ್ ಕೊಟ್ಟಿಲ್ವಾ? ಕಾಣಿಕೆ ಕೊಟ್ಟಿಲ್ವಾ? ಬಂದ್ಬಿಡ್ತಿದ್ದೆ, ಅದು ಬಂದ್ಬಿಡ್ತಿದ್ದೆ ಸ್ವಭಾವ. ಆ ಸ್ವಭಾವ ಬದಲಾವಣೆ ಆಗಬೇಕು. ಜೋರಾಗಿ ಹೇಳ್ರಿ. ಆದಾಮನ ಸ್ವಭಾವ ಹೋಗಿ ಕ್ರಿಸ್ತನ ಸ್ವಭಾವ ಬರಬೇಕು. ಬೈಬಲ್ ಇಸ್ ವೆರಿ ಕ್ಲಿಯರ್. ಶಿಲ್ವೆ ನೇತಾಡುವಾಗ ಆತನ ಬಾಯಿನಲ್ಲಿ ಒಂದು ಮಾತು ಕೂಡ ಬರಲಿಲ್ಲ. ನಮ್ಗೆ ಸ್ವಲ್ಪ ರೋಷ ಬಂದಿದ್ದೆ, ಫುಲ್ಲು ಆ ಕಡೆ ರೈಸ್ ಈ ಕಡೆ ರೈಸ್, ಫುಲ್ ರೋಸ್ಟೆ. ನೋ, ತಾಳ್ಮೆ, ಸ್ವಲ್ಪ ತಾಳ್ಮೆ. ಫೇತನ್ನು ಪ್ರೊಡ್ಯೂಸ್ ಮಾಡಿ. ಪ್ರೊಡ್ಯೂಸ್ ಯುವರ್ ಫೇತ್. ಜೇಮ್ಸ್ 1:4 ಸೇಸ್, ನಾವು 1:4 ಹೇಳ್ತಿದ್ದೆ. 1 ವರ್ಷ ನಾವು ನೋಡ್ತೀವಿ ನೋಡಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವ ಸುಗುಣವುಳ್ಳವರು, ಏನು ಇನ್ನೊಂದು ಯಾಕೋಬ 1:12 ಒಂದು ವಾಕ್ಯ ಓದ್ತೀನಿ ನೋಡಿ. ಶೋಧನೆಯನ್ನು ಎದುರಿಸುತ್ತಿದ್ದರೂ ದೃಢವಾಗಿರುವವನೇ ಧನ್ಯನು, ಏಕೆಂದರೆ ಅವನು ತನ್ನ ನಂಬಿಕೆಯನ್ನು ನಿರೂಪಿಸಿದಾಗ. ಜೋರಾಗಿ ಹೇಳ್ರಿ. ಅವನು ಫೈತನ್ನು ಏನು ಮಾಡ್ಬೇಕಂತೆ? ಅವನು ಇಂಗ್ಲೀಷಲ್ಲಿ ನಿರೂಪಿಸ್ಬೇಕು, ಪ್ರೂವ್ ಮಾಡ್ಬೇಕು. ನಂಗೆ ನಂಬಿಕೆ ಇದೆ ಅಂತ ಪ್ರೂವ್ ಮಾಡಬೇಕು. ನಿಂಗೆ ನಂಬಿಕೆ ಇಲ್ಲ ಅಂತ ನೀ ನಂಬಿಕೆ ಇಲ್ಲ ಅನ್ನುವಾಗ ಏನು ಮಾಡ್ತೀಯ? ಅವನ್ನ ದೂಷಿಸ್ತೀಯ, ನೀನು ಸಾಯ್ತೀಯ. ನಿನ್ನ ನಂಬಿಕೆ ನೀನೇನು ಮಾಡಬೇಕು? ಪ್ರೂವ್ ಮಾಡು. ನನ್ನ ನಂಬಿಕೆ ಅಂತ ಪ್ರೂವ್ ಮಾಡು. ಅದಕ್ಕೆ ಶೋಧನೆ ಬರೋದು, ಅದಕ್ಕೆ ಹಿಂಸೆ ಬರೋದು, ಅದಕ್ಕೆ ಅವಮಾನ ಬರೋದು, ಅದಕ್ಕೆ ಅನ್ನದಿಲ್ಲ, ಬಟ್ಟೆ ಏನಕ್ಕೆ ಇವೆಲ್ಲ? ನಮ್ಮ ನಂಬಿಕೆನ ಪ್ರೂವ್ ಮಾಡಕ್ಕೆ, ನಿರೂಪಿಸಕ್ಕೆ. ನೋಡಿ, ಇದ್ರಲ್ಲಿ ತುಂಬ ಚೆನ್ನಾಗಿದೆ ವರ್ಷನ್. ಇಂಗ್ಲೀಷಲ್ಲಿ ಹೋದ್ರೆ ವಾಕ್ಯವನ್ನು, Blessed is the man. Blessed is the man that endureth temptation, for when he is tired, he shall receive the crown of life, which the Lord hath promised to them that love him. ನೋಡ್ರಿ, ಅಲ್ಲಿ ಅಷ್ಟೊಂದು ಕ್ಲಿಯರ್ ಆಗಿ ಬಂದಿಲ್ಲ. ಯಾವನಾದರೂ ಶೋಧನೆಗೆ ಪ್ರೇರೇಪಿಸಲ್ಪಡುವಾಗ, ಈ ಪ್ರೇರಣೆ 13 ಬೇಡಮ್ಮ 12 ಹಾಕರು ನೋಡಿ. ಕಷ್ಟಗಳನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ. ಪರಿಶೋಧನೆ ಯಾರಿಗೆ ಬರೋದು? ಈ ವರ್ಡು ಆದಿಕಾಂಡ ಪುಸ್ತಕದಲ್ಲಿ ಬರ್ತಿದೆ. ಯಾರಿಗೆ ಪರಿಶೋಧನೆ ಬಂತು? ಅಬ್ರಾಹಮ ಸ್ವಂತ ಮಗ ಬಲಿ ಕೊಡು ಅಂತಾರೆ. ಪರಿಶೋಧನೆ ಅಂದ್ರೆ ಅವನ ನಂಬಿಕೆನೀಗ ಅವನೇನು ಮಾಡಬೇಕು? ನಿರೂಪಿಸ್ಕೊಳ್ಬೇಕೀಗ. ನಂಗೆ ದೇವ್ರ ಮೇಲೆ ಎಷ್ಟು ನಂಬಿಕೆ ಇದೆ ಅಂತ, ಅದನ್ನೇ ಪರಿಶೋಧನೆ. ನಂಗೆ ದೇವ್ರಿಗೆ ಎಷ್ಟು ನಂಬಿಕೆ ಇದೆ ಅಂತ ನಾನು ನಿರೂಪಿಸ್ಬೇಕು. ನಿನ್ನ ಕಷ್ಟಗಳಲ್ಲಿ, ನಿನ್ನ ದುಃಖದಲ್ಲಿ, ನಿನ್ನ ಅವಮಾನದಲ್ಲಿ ನೀನು ನಿರೂಪಿಸ್ಬೇಕು. ಬಾಯಿ ಬಂದಂಗೆಲ್ಲ ಮಾತಾಡೋದಲ್ಲ. ನೋಡಿ, ಮಿನಿಸ್ಟರ್ ಆಫ್ ಗಾಡ್ ಕೆಲವು ಬಾರಿ ನಾವೇನೋ ಮಾತಾಡ್ಬಿಡ್ತೀವಿ, ಟಕ್ಕಂದು ಮಾತಾಡ್ತೀವಿ. ಅಯ್ಯೋ ಇವ್ರಿಗೇನು, ನಮ್ಮ ಕಷ್ಟ ನಮ್ಗೆ ಗೊತ್ತು,
ಯಾವಾಗಂದ್ರೆ ಅವರು ಕರೀತಾರೆ, ವೇರ್ ಇಸ್ ಯುವರ್ ಫೇತ್? ನೀನು ನಡೆಯುವಾಗ ಯೋಚನೆ, ನಾನು ಇವತ್ತು ನಡೀತಾ ಇದ್ದೀನಿ, ಒಂದು ದಿನ ನಾನು ಒಂದು ವಾಹನದಲ್ಲಿ ಕುತ್ಕೊಂಡು ಬರ್ತೀನಿ. ಆ ಫೈತನ್ನು ನಿರೂಪಿಸ್ತೀರ ಮತ್ತೆ ಗುಣಗಾಡಿದ್ರೆ ಏನ್ರಿ ಪ್ರಯೋಜನ? ಏನಕ್ಕೆ ನಾವು ಇನ್ನೂ ಹಂಗೆ ಇದ್ದೀವಿ? ವಾಯ್? ನಮ್ಮ ಬಾಯಿನಲ್ಲಿ ನಮಗೆ ಟಾಸ್ಕ್ ಇದೆ, ಎವ್ರಿ ಡೇ ಪಕ್ಕದ ಹೇಳಿ ಟಾಸ್ಕ್ ಇದೆ. ನಮ್ಮನ್ನೇನೋ ಮಾತಾಡ್ಸ್ಬಿಡ್ತಾನೆ ಟಕ್ಕನ್ ಸೈತಾನ. ಎಷ್ಟು ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆ? ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಯು ಹ್ಯಾವ್ ಟಾಸ್ಕ್. ಮಿನಿಸ್ಟ್ರಿ ಅನ್ನೋದು ನಿಮಗೆ ಸಿಕ್ಕಿರೋ ಒಂದು ಆಪರ್ಚುನಿಟಿ. ಡೋಂಟ್ ಮಿಸ್ ದ್ಯಾಟ್. ಪ್ರೂವ್ ಯುವರ್ ಫೇತ್. ನಿರೂಪಿಸ್ರಿ ನಿಮ್ಮ ವಿಶ್ವಾಸವನ್ನು. ನೋಡ್ರಿ, ಆ ವಿಶ್ವಾಸ ಪರಿಶೋಧಿತ. ಅಬ್ರಾಹ್ಮನ ಪರಿಶೋಧನಾದ್ಮೇಲೆ ಮಗನ ಬಲಿ ಕೊಟ್ನ, ಕುರಿನ ಬಲಿ ಕೊಟ್ನ. ನೋಡಿ, ಅವನ ಫೇತನ್ನು ಏನು ಮಾಡಿದ್ಮೇಲೆ, ಪ್ರೂವ್ ಮಾಡಿದ್ಮೇಲೆ ಏನಾಯ್ತಂತೆ, ಆಕಾಶದ ಇವತ್ತರೆಗೂ ಅಬ್ರಾಹ್ಮನ ಹೆಸರನ್ನ ಮಾತಾಡ್ತಾ ಇದ್ದೇವೆ. ನಾಳೆ ನೀವು ವಿಶ್ವಾಸವನ್ನು ಪ್ರೂವ್ ಮಾಡುವಾಗ ನಿಮ್ಮ ಹೆಸರನ್ನ ನೀವು ಇದ್ರೂ ಭೂಮಿನ ಇಲ್ದಿರೋದ್ರು ಮಾತಾಡ್ತಾನೆ ಇರ್ತಾರೆ. ಯೋಬನ ಹೆಂಡತಿ ಅವ್ನು ಹೇಳ್ತಾನೆ, ರೇಷ್ಮೆ ಸೀರೆ ತಗೊಳ್ಬೇಕೆಲ್ಲ ಸೂಪರ್, ಬಿರಿಯಾನಿ ತಿನ್ನುವಾಗೆಲ್ಲ ಸೂಪರ್, ಓ ವಾಟ್ ಎ ಮೈಟಿ ಗಾಡ್ ವಿ ಸರ್ವ್. ಬಿರಿಯಾನಿ ತಿನ್ನುವಾಗ ರೇಷ್ಮೆ ಸೀರೆ ತಗೊಂಡು ವಾಟ್ ಎ ಮೈಟಿ ಗಾಡ್. ರೇಷ್ಮೆ ಸೀರೆ ಸುಟ್ಟೋಯ್ತು, ಬಿರಿಯಾನಿ ಹಳದೋಯ್ತು, ಎಲ್ಲ ನಾಶನಾಗೋಯ್ತು. ಆವಾಗಲೂ ಕೂಡ ಯೋಬನ ಬಾಯಿನಲ್ಲಿ ವಾಟ್ ಎ ಮೈಟಿ ಗಾಡ್ ವಿ ಸರ್ವ್, ವಾಟ್ ಎ ಮೈಟಿ ಗಾಡ್ ವಿ ಬರಬೇಕು. ಆಗಲೇ ದೊಡ್ಡ ರಿಚ್ ಪ್ಲೇಸ್ಗೆ ನೀವು ರೀಚ್ ಆಗ್ತೀವಿ. ಅದಕ್ಕೆ ನಾವೆಲ್ಲ ಹಂಗೆ ಇದ್ದೀವಿ. ಯಾಕೆ? ಆ ವಿಶ್ವಾಸವಿಲ್ಲದ ಕಾರಣ. ನೋಡಿ, ವಿಶ್ವಾಸವಿಲ್ಲದೆ ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ. ನಾನು 1 ಲಕ್ಷ ಕೊಟ್ಟೆ, ವಿಶ್ವಾಸ ಇದೆಯಾ? ಕೊಟ್ಬಿಟ್ಟು ಏನು ಮಾತಾಡಿದೆ? ಹಿಂದಗಡೆ ಹೋಗಿ ಕೊಟ್ಟೆ, ಏನೂ ಆಗಲೇ ಇಲ್ಲ. ಆಗ್ತಿದೆ ಇಲ್ಲ, ನಾಳೆ ಬೆಳಗ್ಗೆ ಆಗಲ್ಲ. ಸತ್ತಿರುವ ಮರವನ್ನು ದೇವರು ತೇಲಿಸುವಾಗ ದೇವರ ಜೀವ ಇರುವ ನೀನು ತೇಲಕ್ಕಾಗಲ್ವಾ? ಡೋಂಟ್ ಸ್ಪೀಕ್ ಲೈಕ್ ಜೋಬ್ ವೈಫ್. ಯೋಬನ ಹೆಂಡತಿ ಥರನೇ ಅನೇಕರು ಮಾತಾಡ್ತಾ ಇದ್ದಾರೆ. ಅದಕ್ಕೆ ಅವಳು ಏನಾಗ್ಬಿಟ್ಲು, ಓದ್ಲು, ಎಲ್ಲೋದ್ಲು ಗೊತ್ತಿಲ್ಲ. ಯೋಬನ ಬಾಯಿನಲ್ಲಿ ಪಾಪ ಮಾಡಲಿಲ್ಲ. ನೋಡ್ರಿ, ಕಷ್ಟಗಳನ್ನು ಸಹಿಸಿಕೊಳ್ಳೋನು ಧನ್ಯನು. ಅವನು ಅಂದರೆ ಅವನು ವಿಶ್ವಾಸನ ಪರಿಶೋಧನ ಆದ ಮೇಲೆ, ವಿಶ್ವಾಸ ಪ್ರೂವ್ ಮಾಡಿದ ಆದ ಮೇಲೆ. ಇಂಗ್ಲಿಷ್ ಇದೆ ಅದು ಆಂಪ್ಲಿಫೈಡ್ ಓದಿ. Blessed, happy to be envied is the man who is patient under trial and stands up under temptation. For when he has stood the test and been approved, he will receive the victor's crown of life which God has promised to those who love him. ನೋಡ್ರಿ, ದೇವರು ನಮ್ಗೊಂದು ಕಿರೀಟ ರೆಡಿ ಮಾಡಿದ್ದಾರೆ, ನಿಮ್ಗೊಂದು ಕಿರೀಟ ರೆಡಿ ಮಾಡಿದ್ದಾರೆ. ಈ ಗ್ಯಾಪಲ್ಲಿ ಯಾರು ಬರ್ತಾನೆ ಗೊತ್ತಾ? ಈ ಗ್ಯಾಪಲ್ಲಿ ಯಾರು ಬರ್ತಾನೆ ಹೇಳಿ? ಸೈತಾನ್ ಚೆನ್ನಾಗಿ ಗೊತ್ತು. ರಿಪೆಂಟ್ ಅಂದ್ರೆ ಏನು ಗೊತ್ತಾ ಅಂತ? ನೀವು ಮತ್ತೆ ಮತ್ತೆ ಹೈಟ್ಗೆ ಹೋಗ್ಬಿಡ್ತಾರೆ ನನಗೆ ಗೊತ್ತು. ಅದಕ್ಕೆ ನಿಮ್ಮನ್ನ ಮಿಡ್ಲಲ್ಲೇ ಬ್ಲಾಕ್ ಮಾಡ್ತಾನೆ. ಅದಕ್ಕೆ 4 ಜನ ಸಪೋರ್ಟು, 4 ಜನ ಹೆಂಗಸರ ಜೊತೆ, ಅದಕ್ಕೆ ಇನ್ನೂ 4 ಜನ ಹೆಂಗಸರು ಸೇರ್ಕೊಂತಾರೆ. ನೋಡಿ, ಮನುಷ್ಯನ ಮಾತು ಪವರ್ಫುಲ್ ಆಗಿದೆ. ಏದೇನು ತೋಟದಲ್ಲಿ ದೇವ್ರ ಮಾತಿಗೆ ಯಾರು ಮಾತನಾಡಿತಲ್ಲಿ? ಹಾಗಾದರೆ ನೋಡಿ, ಯಾವಾಗ ದೇವ್ರ ಮಾತನ್ನು ಕೇಳಲು ಅದನ್ನೇ ಕರೆಯೋದು ಡಿಸೊಬಿಡಿಯೆಂಟ್, ಅವಿಧೇಯತೆಯನ್ನು ಕರಿತೇವೆ. ಎಲ್ಲ ಅವಿಧೇಯತೆ ಇದೆಯೋ ಮಾಧವಿ, ಅಲ್ಲಿ ವಿಶ್ವಾಸ ಕೆಲಸ ಮಾಡಲ್ಲ, ವಾಗ್ದಾನ ಕೆಲಸ ಮಾಡಲ್ಲ. ಒಬಿಡಿಯನ್ಸ್ಗೆ ಬಂದಾಗಲೇ ವಿಶ್ವಾಸ ಕೆಲಸ ಮಾಡೋಕ್ಕೆ ಶುರು ಮಾಡ್ತೀವಿ. ಯೋಬನ ಬಾಯಲ್ಲಿ ಏನೇನು ಬಂದಿಲ್ಲ, ಏನೇನು ಕಳ್ಕೊಂಡ ಮಾನಸ? 10 ಮಕ್ಕಳನ್ನ ಕಳ್ಕೊಂಡ. ಸಮಾಧಿ ಮಾಡಿ ಕೂತ್ಕೋ ಸಮಾಧಿ ಮಾಡಿ ಬರ್ತಾ ಇದ್ದಾನೆ. ಒಂದು ಕಡೆ ಕುರಿಗಳು, ಆಸ್ತಿ ಪಾಸ್ತಿ, ಸರಿ ಎಲ್ಲ ಹೋಗ್ಲಿ ಬಿಡಪ್ಪ, ಈಗ ತಾನೇ ಕೊಳ್ಸೋಗ್ಬಿಟ್ಟಿದ್ದಾನೆ. ಎಲ್ಲ ಕಡೆ ಹುಣ್ಣು, ವಾಸನೆ, ಅಸಹ್ಯ. ಏನೂ ಆಗಲಿಲ್ಲ, ನಮಗಿನ್ನು ಆಗೋದು ಬೇಡ. ಕರ್ತನು ಮಾಡಿದ ಉಪಕಾರವ ಎಂದೆಂದು ಮರೆಯಲಾರೆ. ಕರ್ತನು ಮಾಡಿದ ಉಪಕಾರವ ಎಂದೆಂದು ಮರೆಯಲಾರೆ. ನನ್ನ ಮನವೇ ಸ್ತೋತ್ರ ಹೇಳು ಪೂರ್ಣ ಹೃದಯದಿಂದ. ಆಮೇಲೆ ನಾವೆಷ್ಟೇ ದೊಡ್ಡವರಾದರೂ ಕೂಡ ನಾವು ಪ್ರಾರಂಭದಲ್ಲಿ ಹೆಂಗೆ ದೇವರು ನಂಬುದುವೋ ಅದೇ ಇದರಲ್ಲಿ ಬರಬೇಕು. ಎಷ್ಟು
ಎಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗು, ಎಷ್ಟು ದೊಡ್ಡ ನೀನು ಪೊಸಿಷನ್ ಬಾ, ನಿನ್ನ ಪೊಸಿಷನ್ ದೇವ್ರ ಹತ್ರನೇ ಇರಬೇಕು. ಆಮೇಲೆ ಯಾಕೆ ಇದನ್ನು ಹೇಳ್ತೀನಂದರೆ, ಎಷ್ಟು ಸಾವಿರ ಕೋಟಿ ಬರೋದು ಮುಖ್ಯವಲ್ಲ, ಅದು ನಮ್ಮ ಒಬ್ಬ ಒಳ್ಳೆ ಸೇವಕನಾಗಿ ಇರಬೇಕು. ಕೊನೆ ತನಕ ನಾವು ದೇವ್ರ ಜೊತೆ ನಡಿಬೇಕು. ಟೈಮ್ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಚರ್ಚಿಗೆ ಬರೋಕ್ಕೆ, ಪ್ರೇಯರ್ ಮಾಡೋಕ್ಕೆ, ಬೈಬಲ್ ಓದೋಕ್ಕೆ. ದಯವಿಟ್ಟು ಹೇಳ್ತೀನಿ, ನೀವೆಷ್ಟು ದೇವರ ಹತ್ರ ಬರ್ತಿರೋ ವಿಶ್ವಾಸ ಜಾಸ್ತಿ ಆಗ್ತಾ ಇರ್ತೈತೆ. ಎಷ್ಟು ದೇವರಿಂದ ದೂರ ಆಗ್ತಿರೋ, ಒಂದು ಕಬ್ಬಣ ಬಿಸಾಕಲ್ಪಟ್ಟ ಕಬ್ಬಣ ಹೆಂಗೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಡ್ತಿದ್ದೋ ಹಂಗಾಗಿ ಹೋಗುತ್ತೆ ನಿಮ್ಮ ಲೈಫ್. ಮಾತಾಡ್ತೀರಾ ಇನ್ಮೇಲೆ? ನೀವು ಮಾತಾಡೋ ಯೋಬನ ನೆನೆಸ್ಕೊಳ್ಳಿ. 10 ಮಕ್ಕಳು ಸತ್ತೋದ್ರು, ಆಸ್ತಿ ಪಾಸ್ತಿಯಲ್ಲಿ ಹೋಗ್ಬಿಡ್ತು. ಆದರೂ ಯೋಬನ ಬಾಯಲ್ಲಿ ಏನು ಬರಲಿಲ್ಲ? ಮಾತಾಡದೇ ಇರುವಾಗ ಕಿರೀಟ ಮತ್ತೆ ಬರ್ತೈತೆ. ಯು ಗೋಯಿಂಗ್ ಟು ರಿಸೀವ್ ಕ್ರೌನ್ ಇನ್ ದ ಮೈಟಿ ಆ್ಯಂಡ್ ಪವರ್ಫುಲ್ ನೇಮ್ ಆಫ್ ಜೀಸಸ್. ಆ ಕ್ರೌನ್ ಬರಬಾರ್ದಂತ ಹೆಂಡ್ತಿನ ಮಾತಾಡಿಸ್ತಾ ಸೈತಾನ. ಅದಕ್ಕೆ ಅವಳಿಗೆ ನೋ ಕ್ರೌನ್. ಮತ್ತೆ ಯೋಬನಿಗೆ ಮತ್ತೆ ಕ್ರೌನ್. ಎಲ್ಲರೂ ಚಿನ್ನ ತಂದು ಕೊಡ್ತಾರೆ. 1000 ಜನ ಒಂದೊಂದು ಉಂಗುರ ತಂದು ಕೊಟ್ರಂದರೆ ಎಷ್ಟು ರಾಶಿ ಆಗಿರ್ಬೇಕು ಯೋಚನೆ ಮಾಡಿ. ಫೇತ್ ಪಕ್ಕ ಹೇಳ್ರಿ, ಫೇತ್. ವಿಶ್ವಾಸವಿಲ್ಲದೆ ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ. ಯೋಬನಲ್ಲಿ ವಿಶ್ವಾಸವಿತ್ತು. ಇವತ್ತಲ್ಲ ನಾಳೆ, ನಾಳೆ ಅಲ್ಲ ನಾಳಿದ್ದು. ನನ್ನ ವಿಶ್ವಾಸಕ್ಕೆ ಬೆಲೆ ಇದೆ. ಅದಕ್ಕೆ ಪೇತ್ರ ಬರಿತಾನೆ, 1 ಪೇತ್ರ 1:7 ಏನು ಬರಿತಾನೆ? ಕಮನ್ ಓಪನ್ ಯುವರ್ ಬೈಬಲ್ಸ್. ದೇವ್ರ ಮಕ್ಕಳೇ ಕೇಳಿಸ್ಕೊಳ್ರಿ. ನೀವು ಹೇಳ್ಬೋದು, ಅಯ್ಯೋ ಸೋಮವಾರದಿಂದ ಶನಿವಾರದವರೆಗೂ ಏನೇನೋ ಪ್ರಾಬ್ಲಮ್ ಪಾಸ್ಟ್ರೆ. ಯೋಬನ್ ಬಂದಂಗೆ ಬಂದಿಲ್ಲವಲ್ಲ. ಯೋಬನ್ ಬಂದಂಗೆ ಬಂದಿಲ್ವಲ್ಲ ಶಿವರಾಜ್. ಹೆಣ ಬೀಳ್ತಾ ಇದೆ, ಅಲ್ಲಿ ಕುರಿಗಳು ಸಾಯ್ತಾವೆ, ಸೇವಕರೆಲ್ಲ ಸಾಯ್ತಾ ಇದ್ದಾರೆ. ಆದರೂ ಅವನು ಹೇಳ್ತಾನೆ, ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಈ ಹಾಡು ಆಡ್ತಾ ಇದ್ದಾನೆ. ಯಾವಾಗ ಎಲ್ಲ ಕಳ್ಕೊಂಡಾಗ ಯಾವ ಹಾಡು ಆಡ್ತಾ ಇದ್ದಾನೆ? ಕರ್ತನಾಮ. ಆಗ ಅವ್ರ ಹೆಂಡತಿ ಬಂದ್ಲು, ನಿನ್ನ ಕರ್ತನು ನೀನು, ಬಾಯಿ ಮುಚ್ಚಯ್ಯ. ಹಿಂಗೆ ತಾನೇ ಸ್ಟಾಪ್ ಮಾಡಿರ್ತಾಳೆ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ಈರೇ, ಎಲ್ಲವ ನೋಡಿಕೊಳ್ಳುವ. ಯೆಹೋವಾ ಈರೇ, ಎಲ್ಲವ ನೋಡಿಕೊಳ್ಳುವ. ಅಗತ್ಯವೆಲ್ಲ ಹಿಂದೆ ಪೂರೈಸುವ, ನನ್ನ ಅಗತ್ಯವೆಲ್ಲ ನನ್ನ ಅಗತ್ಯವೆಲ್ಲ ಹಿಂದೆ ಪೂರೈಸುವ. ನಂಬಿಕೆ ಕಳ್ಕೊಂಡಿದ್ದೀರಾ ಆನ್ಲೈನ್ ನೋಡೋರು? ಯೋಬನ ಹೆಂಡತಿ ಥರ ಮಾತಾಡ್ಬೇಡ್ರಿ, ನಾಶವಾಗಿ ಹೋಗ್ಬಿಡ್ತೀರ. ನಿಮ್ಗೊಂದು ಕಿರೀಟ ಸಿದ್ಧವಾಗಿದೆ ಅಂತ ಯಾಕೋಬನು ಬರೀತಾನೆ. ಅದಕ್ಕೆ ಯಾಕೋಬ 4 ಬಗ್ಗೆ ತುಂಬ ಏನಕ್ಕೆ ಬರೆಯೋದಂದರೆ, ನಾನು ಸಾಯ್ತೀನಿ, ಸತ್ತೇ ಹೋಗ್ತೀರಾ, ಹುಚ್ಚರಾಗಿ ಹೋಗ್ತೀರಾ, ಮಾತಾಡಬೇಡ್ರಿ. ಬೈಬಲ್ ಅಂತ ವ್ಯಕ್ತಿಗಳನ್ನ ನಾವು ನೋಡ್ತೇವೆ. ಡೋಂಟ್ ಸ್ಪೀಕ್. ದೇವರಿಗೆ ವಿರೋಧವಾಗಿ ಮಾತಾಡಬೇಡ್ರಿ. ಎಷ್ಟು ನಾನು ಹೇಳಿದ ಅರ್ಥ ಆಗ್ತದೆ? ಅರ್ಥ ಮಾಡ್ಕೊಳ್ಳಿ. ರಿಪೆಂಟ್, ರಿಪೆಂಟ್. ಹಂಗೆ ಮಾತಾಡಿ. ರಿಪೆಂಟ್ ಅಂದ್ರೆ ಏನು? ಬನ್ನಿ, ಅಪ್ಪ ಪಕ್ಕದಲ್ಲಿ ಬಂದು ಕೂತ್ಕೊಂಡು ರಿಪೆಂಟ್. ಕಣ್ಣೀರಾಕಿ ದುಃಖಪಟ್ಟು ಓಡ್ ಬನ್ನಿ. ಹಂದಿ ಕೂಡಲಿದ್ದವನು ರಿಪೆಂಟ್ ಆದ, ಮತ್ತೆ ಎಲ್ಲಿ ಬಂದು ಸೇರ್ದ? ಏನಾಯ್ತು ಅವನಿಗೆ? ರಿಪೆಂಟ್ ಅಂದ್ರೆ ಏನು? ಸಂಭ್ರಮ, ಸಂಭ್ರಮ, ಸೆಲೆಬ್ರೇಷನ್. ರಿಪೆಂಟ್ ಮೀನ್ಸ್ ಸೆಲೆಬ್ರೇಷನ್. ಪೊಸಿಷನ್, ಬ್ಯಾಕ್ ಟು ಸೇಮ್ ಪೊಸಿಷನ್, ಮಗನ ಪೊಸಿಷನ್. ದಟ್ ಇಸ್ ಕಾಲ್ಡ್ ರಿಪೆಂಟ್. ರಿಪೆಂಟ್ ಅಂದ್ರೆ ಇವಾಗ ನಮ್ಮ ಪಾಸ್ಟರ್ಗಳು ಬೋಧಿಸ್ತಾರಲ್ವ, ಎಲ್ಲ ಬನ್ರಿ ಯೇಸು ಬರೋ ಟೈಮ್ ಹತ್ರ ಆಗ್ಬಿಡ್ತು, ನರಕಕ್ಕೆ ಹೋಗ್ತೀಯಾ ಪರಲೋಕಕ್ಕೆ ಹೋಗ್ತೀಯಾ, ನರಕ ಪಿಕ್ಚರಲ್ಲಿ ಹಾಕ್ಬಿಡುತ್ತೆ ನೋಡಿ ಅಲ್ಲಿ ಫೇಸ್ಬುಕ್ಕಲ್ಲಿ. ನೋಡಿದ್ದೀರಾ? ಒಬ್ಬರೆಲ್ಲ ನೋಡಿ, ಯಾರು ನರಕಕ್ಕೆ ಹೋಗ್ಬೇಕು ಅನ್ನೋದು ದೇವರ ಉದ್ದೇಶ ಅಲ್ಲ. ನರಕದ ಬಗ್ಗೆ ಯೇಸು ಇಂಟ್ರೊಡ್ಯೂಸೇ ಮಾಡಿಲ್ಲ. ಯೇಸು ನಂಬಿರೋ ನರಕವನ್ನು ದಾಟಿದೆ ಅಂತ ಬೈಬಲ್ ಹೇಳ್ತೀವಿ. ನರಕನ ದಾಟಿದ್ದೀನಿ ಅಂದ ತಕ್ಷಣ ನಾನು ನರಕನ ದಾಟಿದ್ದೆ ಇದ್ದಪ್ಪ, ನಾನು ಸಂಡೇ ಬಂದರೆ ಇಲ್ಲಾಂದ್ರೆ ಇಲ್ಲ, ನಾನು ಮಲ್ಕೊತೀನಿ, ಸಾರಿ. ಇನ್ನೊಂದು ಭೂಮಿಲೇ ಇದೆಯಾ, ನಿನ್ನ ಕಾಲಿನ ಏನು ಟಚ್ ಮಾಡ್ತಾ ಇದೆ? ಹುಷಾರು, ಈ ಶಾಪದ ಭೂಮಿಲಿ ಇದೆಯಾ. ಯಾಕಂದರೆ ಇದು ರೂಪಾಂತರ ಆಗೋ ತನಕ ನೀನು ಕೇರ್ಫುಲ್ ಆಗಿರಬೇಕು. ಆಮೇಲೆ ಓದ್ರಿ 1 ಪೇತ್ರ
ಬಂಗಾರವು ನಾಶವಾಗುವಂತದ್ದಾಗಿದ್ದರೂ ಹಾ. ಅದನ್ನು ಬೆಂಕಿಯಲ್ಲಿ ಪುಟ್ಟ ಹಾಕಿ ಶೋಧಿಸಿದುಂಟೆ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು, ಏನಂದೆ? ಬಂಗಾರಕ್ಕಿಂತ ಅಮೂಲ್ಯವಾಗಿರೋ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ. ಹೌದು, ಕಷ್ಟ ಬರಬೇಕು, ಆ ನಂಬಿಕೆ ನೀವು ಪ್ರೂವ್ ಮಾಡಬೇಕು. ಕಷ್ಟನೇ ಬಂದಿಲ್ಲ, ಪ್ರಾಬ್ಲಮ್ ಬಂದಿಲ್ಲ ಅಂದ್ರೆ ಹೆಂಗೆ ಬರಲಿ? ಅದನ್ನ ನಂಬಿಕೆ ನಾನು ಗೆಲ್ತೇನೆ. ಐ ಆಮ್ ಗೋಯಿಂಗ್ ಟು ವಿನ್ ಎವ್ರಿಥಿಂಗ್. ಮೈ ಫೇತ್ ಏನಂತಾನೆ 1 ಯೋಹಾನ 5 ಈ ಲೋಕನ ಹೆಂಗೆ ಜಯಿಸ್ತೀಯ? ನಿನ್ನ ನಂಬಿಕೆ. ಹೆಂಗೆ ರಕ್ಷಣೆ ನಮ್ಗುಂಟಾಯಿತು? ನಂಬಿಕೆ, ಥ್ರೂ ಫೇತ್. ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆಯೇ. ಯೇಸು ದೇವರ ಮಗನೆಂದು ಅದಲ್ಲ ಇದೋದಮ್ಮ. ನಂಬಿಕೆಯು ಕಷ್ಟಗಳಿಂದ ಶೋಧಿತನಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನು ಉಂಟು ಮಾಡುವುದು. ಆಮೆನ್. ನೋಡಿ, ಇನ್ನೊಂದು ಭಾಷಣದಲ್ಲಿ ಓದ್ತೀನಿ ನಾನು, 1 more ವರ್ಷನಲ್ಲಿ. ನಿಮ್ಮ ನಂಬಿಕೆಯು ಪರಿಶುದ್ಧವಾಗಿದ್ದರೆ, ನೋಡಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬರ್ತದೆ ಇನ್ನೊಂದು ಭಾಷಣದಲ್ಲಿ. ನಿಮ್ಮ ನಂಬಿಕೆಯು ಪರಿಶುದ್ಧವಾಗಿದ್ದರೆ ಹೇಳಿ, ನಿಮ್ಮ ನಂಬಿಕೆ ಈ ಬಗ್ಗೆ ಹೇಳಿ, ನಿಮ್ಮ ನಂಬಿಕೆಯು ಪರಿಶುದ್ಧವಾಗಿದೆ ಎಂಬುದನ್ನು ಪ್ರಕಟಿಸಲು ಈ ತೊಂದರೆಗಳು ಸಂಭವಿಸುತ್ತವೆ. ನನ್ನ ಫೈತಲ್ಲಿ ಕಲ್ಮಶ ಇಲ್ಲ, ನನ್ನ ಫೈತಲ್ಲಿ ಕಲಬೆರಕೆ ಇಲ್ಲ ಅನ್ನೋದನ್ನು ನಿರೂಪಿಸಕ್ಕಾಗಿ ಶೋಧನೆಗಳು ಬರ್ತಾವಂತೆ. ಬೇಕಾದ್ರೆ ಆ್ಯಪ್ ಕೊಡ್ತೀನಿ, ನೀವು ಡೌನ್ಲೋಡ್ ಮಾಡ್ಕೊಂಡು ಒಂದು ಬೈಬಲ್. ಪುರೀದ ಅರ್ಥ ಆಗ್ತಾ ಇದೆಯಾ? ಅವ್ರು ನೋಡ್ಬಿಡಿ, ನೀವೇ ನೋಡ್ಕೊಳ್ರಿ. ನೋಡ್ರಿ, ನಿಮ್ಮ ನಂಬಿಕೆಯು ಪರಿಶುದ್ಧವಾಗಿದೆ ಎಂಬುದನ್ನು ಪ್ರಕಟಿಸಲು ಈ ತೊಂದರೆಗಳು ಸಂಭವಿಸುತ್ತವೆ. ನಿಮ್ಮ ನಂಬಿಕೆಯು ಪರಿಶುದ್ಧತೆಯು ಬಂಗಾರದ ಮೌಲ್ಯಕ್ಕಿಂತಲೂ ಹೆಚ್ಚಾಗಿದೆ. ಬಂಗಾರವು ನಶಿಸಿ ಹೋಗುವಂಥದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಅದರ ಪರಿಶುದ್ಧತೆಯನ್ನು ಶೋಧಿಸುವರು. ಯೇಸು ಕ್ರಿಸ್ತನ ಪ್ರತ್ಯಕ್ಷವಾಗ ನಿಮ್ಮ ನಂಬಿಕೆಯ ಪರಿಶುದ್ಧತೆಯು ನಿಮಗೆ ಕೀರ್ತಿ, ಪ್ರಭಾವ ಮತ್ತು ನಮ್ಮ ಗೌರವ. ಅಂದರೆ ನಮ್ಮ ನಂಬಿಕೆನ ಪ್ಯೂರಿಟಿ ಚೆಕ್ ಮಾಡ್ತಂತೆ ದೇವರು. ಅಲೋ, ಕೇಳಿಸ್ಕೊಳ್ಳಿ, ನೋಡೋಣ ನಿಮ್ಮ ನಂಬಿಕೆ. ಅದಕ್ಕೆ ಕಷ್ಟಗಳು ಬರೋದು ಏನಕ್ಕೆ? ಕಷ್ಟಗಳು ಬರೋದು ಏನಕ್ಕಪ್ಪ? ಏನಕ್ಕೆ ಸಮಸ್ಯೆಗಳು ಬರೋದು? ನಿಮ್ಮ ನಂಬಿಕೆಗೆ ಪುಟ ಆಗ್ತದೆ ದೇವರು. ಪ್ಯೂರಿಟಿ ಚೆಕ್ ಮಾಡ್ತಾರೆ. ಗೋಲ್ಡ್ ಅಂಗಡಿಗೆ ಹೋಗ್ಬಿಟ್ಟು ಹಂಗೆ ತಂದುಬಿಡ್ತಾರೆ ಗೋಲ್ಡ್ನ. ಕೇಳ್ತೀರಾ 24 ಕ್ಯಾರೆಕ್ಟ್ರಾ 22 ಕ್ಯಾರೆಕ್ಟ್ರಾ? ಹಂಗೆ ಹೆಂಗೆ ಅವ್ನು ಚೊಂಬಾಗ್ತಾನೆ ಗೊತ್ತಿಲ್ಲ, ಹಂಗೂ ಚೊಂಬು ಎಳ್ದು ಬಿಡ್ತಾರೆ. ನೋಡಿ, ಈ ನಾನು ವಿಲೇಜ್ ಕಡೆ ಎಲ್ಲ ಹೋಗ್ತಾರಲ್ಲ, ಈ ನಾರ್ತ್ ಕರ್ನಾಟಕ ಪಾಪ ಗೋಲ್ಡ್ ಕೊಡ್ತಾರೆ ನನಗೆ, ಅರ್ಧಕ್ಕರ್ಧ ಮಿಕ್ಸಿಂಗ್ ಇರ್ತದೆ ಅದರಲ್ಲಿ. ನಾವಿಲ್ಲಿ ಹುಷಾರಿಲ್ಲಿ ನಾವು ಏನು ನೋಡ್ತೀವಿ, ಏನಿದೆ ಅಂತ ಆಲ್ ಮಾರ್ಕ್ ಇದ್ರೆ ಹಂಗೆ 100% ಕ್ಯಾಶ್ ಕೊಡ್ತಾನೆ. ನೋಡ್ರಿ, ಚರ್ಚ್ ಅನ್ನೋದು ಬಂದ್ಬಿಟ್ಟು ಏನೋ ಬಂದ್ಬಿಟ್ಟು ಪಾಸ್ಟ್ರೆ ಅಲ್ಲೇಲೂಯ ಅನ್ಕೊಂಡು ಹೋಗೋದಲ್ಲ. ಕಷ್ಟ ಬಂದ ತಕ್ಷಣ ಗೊಣಗಾಡೋದು, ಪೇಚಾಡೋದು. ನನಗಾಗಲ್ಲ, ನಾನು ಇರೋಲ್ಲ, ನಾನು ಸತ್ತೋಗಿ ಇವತ್ತೇ. ನಿನ್ನ ನಂಬಿಕೆನ ದೇವರು ಟೆಸ್ಟ್ ಮಾಡ್ತಾರಂತೆ. ಪ್ಯೂರ್ ಆಗಿದೆಯಾ? ಹಂಗಿದ್ರೆ ಅದನ್ನು ಬರುವಾಗ ಅದನ್ನ ಜೊತೆ ನಿಂತ್ಕೊಂತೆ. ಇಲ್ಲೇ ನಿಂತ್ಕೊಂಡಿಲ್ಲ, ಈ ಕಾಂಜಿ ಪಿಂಜಿ ಕೆಲಸಕ್ಕೆ ನಿಂತ್ಕೊಂಡಿಲ್ಲ ಅಂದರೆ ಹೆಂಗಪ್ಪ? புரியுதா ஜேசன்? நம்மளுடைய ஃபெய்த்தை ஆண்டவர் பியூரிட்டி செக் பண்ணுவாரா? பியூரிட்டி செக் பண்ண, அதுக்கு தான் கஷ்டங்களே வருது நம்மளுக்கு. அவமானம், கஷ்டம் எல்லாம் வருது நம்ம பியூரிட்டி செக் பண்ணுறதுக்கு. அந்த பியூரிட்டி நம்ம பாஸ் ஆகிட்டா க்ரௌன் ஷாபாலா கதரமா ಅಂತಾರ. ಎಷ್ಟನಕ್ಕೆ ಅರ್ಥ ಆಗ್ತದೆ? ಪಕ್ಕದ ಹೇಳಿ ಪ್ಯೂರಿಟಿ. ಕಮಾನ್ ಸೇ ಪ್ಯೂರಿಟಿ. ನೋಡಿ, ಇದು ನಾನು ಜಸ್ಟು ಬೈಬಲ್ ಓದ್ತಾ ಇರುವಾಗ ಕೆಲವು ವಾಕ್ಯಗಳ ದೇವರು ನನಗೆ ಕೊಟ್ಟರು. ಇಲ್ಲಿ ಬಂದು ಅದರ ಪ್ರಕಟಣೆ ನಿಮ್ಗೆ ಕೊಡ್ತಾ ಇದ್ದಾರೆ. ನನಗೆ ಹೇಳಿದ್ರೆ ದೇವರು, ಕೆಲವು ಕಷ್ಟಗಳು ಬರ್ತೈತೆ ಅನಿಲ್ ಗೌಡ, ಇದ್ದಕ್ಕಿದ್ದಂಗೆ ಸಿಗಾಕೊಂಡ್ಬಿಡ್ತೀರ ಎಲ್ಲೋ ಒಂದು ಕಡೆ. ಯಾಕಂದರೆ ನೋಡೋಣ, ದೇವ್ರ ಮೇಲೆ ನಿನ್ಗೆ ಎಷ್ಟು ನೀನು ಫೇತ್ ಅಂತ ಹೇಳ್ತಿಲ್ಲ, ನಿನ್ನ ಫೇತ್ ಎತ್ಕೊಂಡು ಬೆಂಕಿಯಲ್ಲಿ ಹಾಕ್ತೀನಿ, ಸುಡ್ತೈತೆ. ನಿಮ್ಮ ಕೈನ ಎತ್ಕೊಂಡು ಹೋಗಿ ಬಿಸಿಲಿನಲ್ಲಿ ಇಕ್ಕಿದ್ರೆಗನ ಇಲ್ಲ ಚೆಕ್ ಮಾಡೋಣ, ಕೊಡಿ ಬೆರಳನ್ನ ಕೊಡ್ತೀರಾ? ಮಾತಾಡ್ರಿ. ಯಾಕೆ ಎಲ್ಲ ಸೈಲೆಂಟ್ ಆಗಿಬಿಟ್ರೆ? ಹಾಗಾದ್ರೆ ಫಸ್ಟೇ ಹೇಳೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ. ಎಲ್ಲಿ ನಮ್ಮ ವಿಶ್ವಾಸ ದೇವ್ರು ಹೆಂಗೆ ಪರೀಕ್ಷೆ ಮಾಡ್ತಾರೋ ಗೊತ್ತಿಲ್ಲ. ಅಬ್ರಾಹ್ಮನಿಗೂ ಟೆಸ್ಟ್ ಬಂತು, ಎಲ್ರಿಗೂ ಟೆಸ್ಟ್ ಬಂತು. ಸಡನ್ನಾಗಿ ಏನೋ ಒಂದು ಕಾಯಿಲೆ ಬಂದ್ಬಿಡ್ತೈತೆ. ನನಗೆ ಯಾಕೆ ಬಂತು, ನನಗೆ ಯಾಕೆ ಬರಬೇಕು? ಬರ್ತೈತೆ.
ಬರ್ತೈತೆ ಸವಿತಾ, ಬರ್ತೈತೆ. ಆ ಪ್ರಶ್ನೆ ನಿಮ್ಗಿತ್ತಲ್ಲ ಮೊನ್ನೆ. ಕೂತ್ಕೊಳ್ಳಿ. ಯೋಬನ ರೀತಿ ನಿಮ್ಗೆ ಬಂದಿಲ್ಲ, ಕೂತ್ಕೊಳ್ಳಿ. ಯಾಕೆ ಆ ಟೆಸ್ಟ್ ಬರೋದು, ಯಾಕೆ ಆ ಕಾಯಿಲೆ ಬರೋದು ಅಂದರೆ ನಿಮ್ಮ ವಿಶ್ವಾಸನ ಟೆಸ್ಟ್ ಮಾಡೋಕ್ಕಾಗಿ. ಎಷ್ಟು ವಿಶ್ವಾಸ ಇದೆ? ಇವಾಗ ಹೇಳ್ಬಿಡ್ತೀನಿ. ಅದಕ್ಕೇನಿದೆ? ಟೆಸ್ಟ್ ಇದೆ. ಟೆಸ್ಟ್ ಇದೆ. ಟೆಸ್ಟ್ ಇಲ್ಲ ಅಂದರೆ ಹಂಗೆ ನೀವು ಹಂಗೆ ಓಡಾಡ್ರಿ. ಇಬ್ರಿಯರು ಬರೆದ ಪತ್ರಿಕೆ 11ನೇ ಅಧ್ಯಾಯ. ನಾನು ಫೇತ್ ಬಗ್ಗೆ ನಿಮ್ಗೆ ಟೀಚ್ ಮಾಡ್ತಾ ಇದ್ದೀನಿ. ನಾನು ಫೇತ್ ಬಗ್ಗೆ ಟೀಚ್ ಮಾಡ್ತಾ ಇದ್ದೀನಿ. ನಾನು ಹೇಳುವಾಗೆಲ್ಲ ಕಷ್ಟ ಅಂತ ಎಲ್ಲ ಸೈಲೆಂಟ್ ಆಗಿಬಿಟ್ರೆ ಅದೇ ನನಗೆ ಭಯ ಆಗ್ತೈತೆ. ಎಷ್ಟು ಜನ ಬಿಲೀವರ್ಸ್ ಇದ್ದೀರಾ? ನಂಬಿದ್ದೀರಾ ದೇವ್ರನ್ನ? ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ದೇವ್ರು ನಂಬಿದರೆ ತೊಡೆ ತಟ್ಟು ನಿಂತ್ಕೊಬೇಕು ನೀವು. ಯಾವುದ್ರ ಮುಂದೆ? ಪಾಸ್ಟ್ರ ಮುಂದೆನೇ, ಯಾರ ಮುಂದೆ ಅಲ್ಲ. ನಿಮ್ಮ ಸಮಸ್ಯೆಗಳ ಮುಂದೆ. ಅದು ನಿಮ್ಮ ದೊಡ್ಡಪ್ಪ ಮುಖಾಂತರ ಬರೋದು, ಚಿಕ್ಕಪ್ಪ ಮುಖಾಂತರ ಬರೋದು, ನಿಮ್ಮ ಅಣ್ಣ ಮುಖಾಂತರ, ನಿಮ್ಮ ತಮ್ಮಮ್ಮ, ನಿಮ್ಮ ತಾಯಿ ಮುಖಾಂತರ, ನಿಮ್ಮ ಚಿಕ್ಕಮ್ಮ, ಎಲ್ಲೋ ಯಾವುದೋ ಮುಖಾಂತರ ಶೋಧನೆ ಬರ್ಬೋದು. ನಿನ್ನ ವಿಶ್ವಾಸದಲ್ಲಿ ನಾಜೂಕಾಗಿ ಅದನ್ನು ಎದುರಿಸ್ಬೇಕು, ಪ್ರೀತಿಯಿಂದ ಅದನ್ನು ಎದುರಿಸ್ಬೇಕು, ಒಳ್ಳೆ ಮನಸ್ಸಿಂದ ಅದನ್ನು ಎದುರಿಸ್ಬೇಕು. ಎಷ್ಟು ನಾನು ಹೇಳೋದು ಅರ್ಥ ಆಗ್ತದೆ? ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾರೋ ಬಂದು ನಿಮ್ಮನ್ನು ಬೈತಾರೆ ಅಂದರೆ ಅವಾಗ ನಾನು ನೆನೆಸ್ಕೊಳ್ರಿ, ಅಪ್ಪ ಹೇಳಿದ್ರು ನನಗೆ ಒಂದು ಟೆಸ್ಟು ನನ್ನ ವಿಶ್ವಾಸಕ್ಕೆ. ನೀನು ಅವ್ರ ಜೊತೆ ಸೇರ್ಕೊಂಡು ಜೈ ಅಂದ್ಬಿಡ್ಬಾರ್ದು. ಮತ್ತು ಇದೇನಕ್ಕೆ ಸಭೆ ಮಕ್ಕಳು ಅಭಿವೃದ್ಧಿ ಆಗದಿದ್ದಾರೆ ಗೊತ್ತಾ? ಬಿಕಾಸ್ ಆಫ್ ಆ ವಿಶ್ವಾಸದ ಪರೀಕ್ಷೆಯಲ್ಲಿ ಸೋತೋಗ್ತಾ ಇದ್ದಾರೆ. ಸೈತನ ಯೋಬನ ಹೆಂಡತಿ ಥರ ಮಾತಾಡಿಸ್ಬಿಡ್ತಾಳೆ. ನೋ, ಹೇಳಿ ನೋ, ಸೇ ನೋ. ದೇವರು ಸಕಲವನ್ನು ನಡೆಸಲು ಆತನ ಶಕ್ತನಾಗಿದ್ದೇನೆ, ನಾನು ನಂಬ್ತೇನೆ. ಯೋಬನೇನು ಹೇಳ್ತಾನೆ? ಸಕಲವನ್ನು ನಡೆಸಲು ಶಕ್ತನೇ, ಸರ್ವವು ನಿನಗೆ ಸಾಧ್ಯವೇ. ಸಕಲವನ್ನು ನಡೆಸಲು ಶಕ್ತನೇ, ಸರ್ವವು ನಿನಗೆ ಸಾಧ್ಯವೇ. ಸತ್ಯದ ಮಾರ್ಗವ ನೀ ತೋರಿದೆ, ನಿತ್ಯದ ಜೀವವ ನೀ ನೀಡಿದೆ. ಸತ್ಯದ ಮಾರ್ಗವ ನೀ ತೋರಿದೆ, ನಿತ್ಯದ ಜೀವವ ನೀ ನೀಡಿದೆ. ನನ್ನ ಅಂತರಾಳದಿಂದ ಎಂದು ಹಾಡಿ ಕೊಂಡಾಡುವೆ, ನನ್ನ ಅಂತರಾಳದಿಂದ ಎಂದು ಹಾಡಿ ಕೊಂಡಾಡುವೆ. ನನ್ನ ರಕ್ಷಕ, ನನ್ನ ವಿಮೋಚಕ, ನನ್ನ ರಕ್ಷಕ, ನನ್ನ ವಿಮೋಚಕ, ನನ್ನ ಅಂತರಾಳದಿಂದ ಎಂದು ಹಾಡಿ ಕೊಂಡಾಡುವೆ. ನನ್ನ ಅಂತರಾಳದಿಂದ ಎಂದು ಹಾಡಿ ಕೊಂಡಾಡುವೆ. ಕೂತ್ಕೊಳ್ಳಿ. ಇನ್ನೊಂದು ಎರಡು ಹೇಳಿ ನೆಕ್ಸ್ಟ್ ವೀಕ್ ಇದನ್ನು ಮುಂದುವರಿಸ್ತೀನಿ. ಇಬ್ರಿಯರು ಬರೆದ ಪತ್ರಿಕೆ 11ನೇ ತಗೊಳ್ರಿ. ವಿಶ್ವಾಸ ಹೆಂಗೆ ಕೆಲಸ ಮಾಡ್ತಿತ್ತಂತ ನಾವು ಯೋಬನ ಲೈಫಲ್ಲಿ ನೋಡಿದ್ವಿ. ವಿಶ್ವಾಸಕ್ಕೆ ಏನು ಬರ್ತಿದೆ? ಟೆಸ್ಟು. ಹೇಳ್ರಿ, ಟೇಸ್ಟು ಎರಡೂ ಬರ್ತಿದ್ವಿ. ಆದರೆ ನೀವೆಲ್ಲ ಇಷ್ಟು ಯಾಕೆ ಬಂದು ಕೂತಿದ್ದೀರಾ? ವಿಶ್ವಾಸ ಇರೋದ್ರಿಂದ ಬಂದು ಕೂತಿದ್ದೀರಾ. ನಿಮ್ಮ ಕುಟುಂಬದಲ್ಲಿ ಅವಮಾನ ಆದರೂ, ನಿಮ್ಮ ಎಲ್ಲ ಆದರೂ ಆ ವಿಶ್ವಾಸ ನಿಮ್ಮನ್ನು ಕರ್ಕೊಂಬಂದು ಕೊಂಡಿಸಿದೆ. ಆದರೂ ನಾನು ಹೇಳ್ತೀನಿ, ಇನ್ನೂ ಜಾಸ್ತಿ ಆಗಲಿ ವಿಶ್ವಾಸ ದೇವ್ರ ಮೇಲೆ, ಇನ್ನೂ ಜಾಸ್ತಿ ಆಗಲಿ. ಇವತ್ತು ಈ ಪ್ರಸಂಗ ನಾವು 10 ಸಲ ಕೇಳಿ ಹೋಗಿ, ಆ ವಾಕ್ಯನ 10 ಸಲ ಓದ್ರಿ. ಯಾಕೆಂದರೆ NIV ಅಷ್ಟೊಂದು ನಮಗೆ, ನಾನು ಏನಕ್ಕೆ ಎಲ್ಲ ಕಡೆ ಹುಡುಕಿ ತಗೊಂಬರ್ತೀವಿ ಅಂದರೆ ನಿಮ್ಗೆ ಅರ್ಥ ಆಗೋಕ್ಕೋಸ್ಕರ. ಕೆಲವು ಚರ್ಚಲ್ಲಿ ಏನಂದರೆ, ಏನೋ ಸರ್ವಿಸ್ ನಡಿಬೇಕು, ಬೇಗ ಒಂದು ಅರ್ಧವ್ರು ಮೆಸೇಜ್ ಮಾಡಿ, ನೀವು ಒಂದು ತಿಳ್ಕೊಂಡು ಹೋಗ್ಬೇಕು ಇಲ್ಲಿಂದ ಇದ್ದಿರಲ್ಲ. ಇಲ್ಲ ಅರ್ಧವ್ರಲ್ಲಿ ಚರ್ಚ್ ಮುಗಿದೋಗ್ತೈತೆ. ಅರ್ಧವ್ರ ಚರ್ಚ್ ಮೇಲೆ ನಮ್ಮ ಲೈಫ್ ಅರ್ಧವರಲ್ಲೇ ಇರ್ತೈತೆ. ಬಟ್ ನಿಮ್ಮ ಲೈಫ್ ಅರ್ಧವರಲ್ಲಿ ಮುಗಿಬಾರ್ದು. ನಿಮ್ಮ ಲೈಫ್ ಅಟ್ಲೀಸ್ಟ್ 90 ವರ್ಷ ಕೆಳಗಡೆ ಯಾರು ಸಾಯಬಾರ್ದು ನಾನು ಡಿಕ್ಲೇರ್ ಮಾಡ್ತಾನೆ ಚರ್ಚಲ್ಲಿ. ಓದಿ ಇಬ್ರಿಯರು ಬರೆದ ಪತ್ರಿಕೆ 11ನೇ ಅಧ್ಯಾಯ 1ನೇ ವಾಕ್ಯ ಓದ್ರಿ ಬೇಗ.
ನಂಬಿಕೆಯು ನಾವು ನಿರೀಕ್ಷಿಸಿಕೊಳ್ಳುವ ವಿಷಯದಾಗಿ ಭರವಸೆದಿಂದಿರುವುದು ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳ್ಕೊಳ್ಳುವುದು ಆಗಿದೆ. ನಮ್ಮ ಪೂರ್ವಿಕರು ನಂಬಿಕೆ ಉಳ್ಳವರಾಗಿದ್ದರಿಂದಲೇ ಒಳ್ಳೆಯ ಹೆಸರನ್ನು ಹೊಂದಿದ್ದರು. ಲೋಕಗಳು ದೇವರ ಮಾತಿನಿಂದ ವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. ಹಲ್ಲೆಲೂಯಾ. ಏನಂತೆ? ತುಂಬ ಚೆನ್ನಾಗಿದೆ. ಇಬ್ರಿಯರ ಬರೆದ ಪತ್ರಿಕೆ. ನಂಬಿಕೆಯು ನಾವು ನಿರೀಕ್ಷೆಗಳ ವಿಷಯ ನಿಜ ಲಕ್ಷಣ. ಏನೇಳ್ಬೋದು? ನಂಬಿಕೆಯು ನಾವು ನಿರೀಕ್ಷಿಸಿಕೊಳ್ಳುವ ವಿಷಯವಾಗಿ ಭರವಸೆದಿಂದಿರುವುದು ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳ್ಕೊಳ್ಳುವುದು ಆಗಿದೆ. ನಂಬಿಕೆ ಅಂದ್ರೆ ಏನು ಗೊತ್ತಾ? ನಂಬಿಕೆಯು ನಾವೇನು ನಿರೀಕ್ಷಿಸ್ತಾ ಇದ್ದೇವೆ. ಒಂದು ನಿರೀಕ್ಷೆ ನಾನು ಚೆನ್ನಾಗಿರ್ತೀನಿ, ನಾನೊಂದು ಕಾರ್ ತೆಗಿತೀನಿ, ನಮ್ಮ ಬೆಂಗಳೂರಲ್ಲಿ ಸೈಟ್ ತೆಗಿತೀನಿ. ನಂಬಿಕೆ ಇದ್ರೆ ಮಾತ್ರ ಸರಳ. ನಿರೀಕ್ಷೆ ಕೂಡ ಇರಬೇಕು. ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ನಂಬುವುದು. ಅದಕ್ಕೆ ಅನೇಕ ಎಕ್ಸಾಂಪಲ್ಸ್ನ ನಾವು ನೋಡ್ತೇವೆ. ಯಾರು ನೋಡ್ತೇವೆ ನಾವು? ಮೊದಲು ಯಾರು ನೋಡ್ತೇವೆ? ಏಬೇಲ್ ಮತ್ತು ಕಾಯನ್ ನೋಡ್ತೇವೆ. ಅವರ ಕಾಣಿಕೆಗಳ ಬಗ್ಗೆ ಸಾಕ್ಷಿ ಕೊಡ್ತೇವೆ. ನೆಕ್ಸ್ಟ್ ಯಾರು ನೋಡ್ತೇವೆ? ಹನೋಕ ನಾವು ನೋಡ್ತೇವೆ. ಹನೋಕ ಯಾರ ಜೊತೆಲೇ ನಡೆದಂತೆ? ಆಗ ಅವನೇನು ಕರೆದಿರ್ಬೋದು ಎಲ್ಲರೂ, ಇವನಿಗೆ ತಿಕ್ಲಿಡ್ದು ಬಿಟ್ಟಿದೆಯಾ ಅಂತ. ಯಾವಾಗಲೂ ಪ್ರೇಯರ್ನ ಹೋಗ್ತಾನೆ, ಹುಚ್ಚಿಡ್ದು ಬಿಟ್ಟಿದೆಯಾ ಅಂತ. ಇದ್ದಕ್ಕಿದ್ದಾಗ ಅವ್ನು ಮಾಯ ಆಗ್ಬಿಟ್ನಂತೆ. ದೇವ್ರು ಹೇಳಿದಂತೆ, ಇಲ್ಲೇನೋ ಬೇಡ, ನಡೆಯಪ್ಪ, ನಾವು ಹೋಗ್ಬಿಡೋಣ, ಬಂದ್ಬಿಡಪ್ಪ, ನೀನು ಕರ್ಕೊಂಡು ಹೋಗ್ಬಿಡಂತೆ. ಫೇತ್. ಒಬ್ಬೊಬ್ಬರು ಕೂಡ ಅವ್ರ ಲೈಫಲ್ಲಿ ಫೇತ್ ಏನಾಗಿದೆ? ನಿರೂಪಿಸಲ್ಪಟ್ಟಿದೆ. ಇಲ್ಲ ಹೇಳ್ರಿ, ವಿಶ್ವಾಸ ನಮ್ಮಲ್ಲಿ ಇದೆ ಅಂತ ನಾವು ನಿರೂಪಿಸ್ಬೇಕಂತೆ. ಓ ಹಲ್ಲೆಲೂಯಾ. ಹಿಂಗೆ ನಿಮ್ಗೆ ಹೇಳೋದು ನಾನು, ಬಸ್ಸಲ್ಲೂ ಕೂತ್ಕೊತೀರಾ, ಯಾವುದಾದ್ರು ಬಸ್ ಡ್ರೈವರ್ನ ಕೇಳಿದ್ದೀರಾ, ಸ್ವಾಮಿ ನಮ್ಮನ್ನು ಕರೆಕ್ಟಾಗಿ ತಗೊಂಡೋಗಿ ಬಿಡ್ತೀಯಾ, ಇಲ್ಲೇ ಎಗರಿಸ್ಬಿಡ್ತೀಯಾ ಅಂತ? ಸಾಂಬಾರು ಪುಡಿ ತಗೊತೀರ ಅಂಗಡಿನಲ್ಲಿ, ಏನಪ್ಪ ಏನು ಬೆರೆಸಿಲ್ವಾ? ಎಷ್ಟು ಚೆನ್ನಾಗಿ ಮಾಡಿ ಏನು ಮಾಡ್ತೀರಾ? ನಾರಿಗೆ ಚಪ್ಪರಿಸ್ಕೊಂಡು ತಿಂತೀರ. ಬೆಳಿಗ್ಗೆ ಎದ್ದೇಳ್ತೀರ ಗೊತ್ತಿಲ್ಲ, ತಿಂದಿರ್ತೀರ. ಅಲ್ಲಿ ನಿಮ್ಮನ್ನು ವಿಶ್ವಾಸನ ಏನು ಮಾಡ್ತೀರಾ? ನಿರೂಪಿಸ್ತೀರ. ಆದರೆ ಎಲ್ಲ ವಿಷಯಗಳಲ್ಲಿ ಕೂಡ ನಮ್ಮ ನಂಬಿಕೆ ನಾವು ನಿರೂಪಿಸ್ಬೇಕಂತೆ. ಪ್ರತಿದಿನ ನಮ್ಗೆ ಟಾಸ್ಕ್ ಇದೆ ನಮ್ಮ ನಂಬಿಕೆನ ನಿರೂಪಿಸೋಕ್ಕೆ. ಎವ್ರಿ ಡೇ ಇದೆ. ಅವ್ರದ್ದೇ ತಪ್ಪು ಹೇಳ್ಬೇಡ, ಅವ್ರದ್ದೇ ತಪ್ಪಿದ್ರು ಕೂಡ ಹೇಳ್ಬೇಡ. ನಾವು ಮಾತಿದ್ರೆ ಯಾರ ಮೇಲೆ ಹೇಳೋದು? ಎಲ್ಲ ಇವರಿಂದನೇ. ನೋ, ನನ್ನ ಕಡೆಯಿಂದ ಏನಾಗಿದೆ? ಎರಡು ಕೈ ತಡೆದಿರಾ ಶಬ್ದ ಬರಲ್ಲ. ನೀನು ಅಗ್ರಿ ಮಾಡಬೇಡ. ವಿಶ್ವಾಸ ಕೂಡ ಅಷ್ಟೇ, ದೇವರ ಕಡೆಯಿಂದ ನಮ್ಮ ಕಡೆಯಿಂದ ಎರಡು ಕಡೆ ಇರ್ತಿದೆ. ಅದಕ್ಕೆ ಕೆಲವು ಕಂಡೀಷನ್ಸ್ ಇರ್ತವೆ. ಚೆನ್ನಾಗಿ ಅರ್ಥ ಮಾಡೋಣ. ಕೆಲವು ಕಂಡೀಷನ್ಸ್ ನೋಡಿ. 6ನೇ ವಾಕ್ಯದಲ್ಲಿ ಒಂದು ವಾಕ್ಯನ ಅಲ್ಲಿ ಜೋಡಿಸ್ತಾರೆ. ಇಬ್ರಿಯರಿಗೆ ಬರೆದ ಪತ್ರಿಕೆಗಾರ ಏನು ಜೋಡಿಸ್ತಾನೆ, ನಾನು ನೆಕ್ಸ್ಟ್ ವೀಕ್ ಅದನ್ನು ನಾನು ಫುಲ್ ನಿಮಗೆ ವಿವರವಾಗಿ ಹೇಳ್ತೀನಿ. ಜಸ್ಟ್ ಇವಾಗ ನಾನು ಬೇಸಿಕ್ ಹೇಳ್ಬಿಟ್ಟು ಮುಗಿಸ್ತೇನೆ. ಓದಿ. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ನೋಡಿ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸಲು ಅಸಾಧ್ಯ. ಜೋರಾಗಿ ಹೇಳ್ರಿ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಹೇಳ್ರಿ, ಪ್ರತಿಫಲ ಕೊಡ್ತಾನೆ ಅಂದರೆ ನಿನ್ನ ನಂಬಿಕೆನ ನೀನೇನು ಮಾಡಬೇಕು? ಪ್ರೂವ್ ಮಾಡಬೇಕು. ಚಿಕ್ಕ ವಿಷಯಕ್ಕೆಲ್ಲ ಮಗನ ಗಂಟಾಕೊಂಡು ಕೂತ್ಕೊಳೋದು, ಪ್ರೇಯರ್ ಮಾಡದಿರೇ ಇರೋದು ಯಾರಿಗೆ ನಷ್ಟ? ಯೋಬನ ಹೆಂಡತಿ ಥರ ಮಾತಾಡೋದು ನೋ. ಅದರಲ್ಲಿ ಕೂಡ ಪೌಲ ಶೀಲರು ಮೈಯೆಲ್ಲ ಗಾಯ, ಆ ಗಾಯದಲ್ಲಿ ಕೂಡ ದೇವ್ರನ್ನ ಏನು ಮಾಡಿದ್ರಂತೆ? ಸ್ತುತಿಸ್ತಾರಂತೆ, ಘನಪಡಿಸ್ತಾರಂತೆ. ನಮ್ಮ ಕೆಲವು ಸಿಚುವೇಶನ್ಸ್ ಎಲ್ಲ ಬಂದಾಗ ಕೆಲವು ಬಾರಿ ಊಟ ಕೂಡ ಹಿಡಿಯಲ್ಲ. ಸಮ್ಟೈಮ್ಸ್ ಕೆಲವು ಬಾರಿ ಪ್ರಾರ್ಥನೆ ಮಾಡೋಕ್ಕಾಗಲ್ಲ. ಆದರೆ ಒನ್ಸ್ ಅದನ್ನು ಸ್ಟಾರ್ಟ್ ಮಾಡಿಬಿಟ್ರೆ ಪ್ರೇಯರು ಹಾಗೇ ಮಾಡ್ತಾನೇ ಇರ್ತೀನಿ. ಆ ಪ್ರಾರ್ಥನೆ ಮಾಡಿ ಮುಗಿದ ಮೇಲೆ ಅಲ್ಲೊಂದು ದೊಡ್ಡ ಸಮಾಧಾನ ಉಂಟಾಗ್ತೈತೆ. ಶೋಧನೆ ಬರ್ತೈತೆ, ಅವಮಾನ ಬರ್ತೈತೆ, ನಾವು ಮಾಡದಿರೋ ತಪ್ಪಿಗೆ ನಾವು ತಪ್ಪು ಹೊರಿಸ್ಕೊಬೇಕಾಗ್ತೈತೆ.
ಇವಾಗ ನನಗೆ ಇಷ್ಟೆಲ್ಲ ಶೋಧನೆ ಬಂದಿರೋದು ಏನಕ್ಕೆ? ನನ್ನ ವಿಶ್ವಾಸವನ್ನು ನಿರೂಪಿಸೋಕ್ಕೆ. ಜನ ಸಾವಿರ ಮಾತಾಡ್ತಾರೆ ಬಿಡಿ, ಅದು ಜನ ಮಾತಾಡೋದು ಅವ್ರ ಬುದ್ಧಿನೇ ಅದೇ. ಅಲ್ಲ, ನಮ್ಮ ಯಾರು ಹೆಂಡ್ತಿತ್ತಾರ? ಯೋಬನ ಹೆಂಡ್ತಿತ್ತಾರ? ನೀವು ಹಂಗಿರ್ಬೇಡ್ರಿ. ಬಟ್ ನಾವು ಅದರ ಮಧ್ಯದಲ್ಲಿದ್ದೇವೆ, ಬೆಂಕಿ ಕುಲುಮೆಯಲ್ಲಿ ಬಿದ್ದಿದ್ದೇವೆ. ನಾವು ಕುಲುಮೆಯಲ್ಲಿ ಹೆಂಗಾಗಿದ್ದೇವೆ, ಕರಗಿರೋದು ಮಾತ್ರ ನೋಡ್ತಾ ಇದ್ದಾರೆ. ಆದರೆ ಹೊರಗಡೆ ಒಳ್ಳೆ ಶೇಪಾಗಿ ಬರೋದನ್ನು ಅವ್ರು ಯಾರು ನೋಡೋಕ್ಕಾಗಲ್ಲ. ಆಮೇಲೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸಲು ಅಸಾಧ್ಯ. ಯಾಕೆಂದರೆ ದೇವರ ಬಳಿಗೆ ಬರುವವನು ದೇವರಿದ್ದಾನೆ ತನ್ನನ್ನು ಜಾಗ್ರತೆಯಾಗಿ ಹುಡುಕುವವನಿಗೆ, ಹೇಳಿ, ಜಾಗ್ರತೆಯಾಗಿ ಹುಡುಕುವವನಿಗೆ ಪ್ರತಿಫಲವನ್ನು ಕೊಡೋದು. ದೇವರು ಹೆಂಗೆ ಹುಡುಕೋದು? ನಿನ್ನ ವಿಶ್ವಾಸದ ಮುಖಾಂತರನೇ ಹುಡುಕೋದು. ನಿನ್ನ ಕಷ್ಟಗಳ ಮಧ್ಯದಲ್ಲಿ ನಿನ್ನ ನಂಬಿಕೆ ಇದೆ ಅಂತ ನಿನ್ನ ಪ್ರೂವ್ ಮಾಡುವಾಗಲೇ ನೀನು ದೇವರು ಹುಡುಕೋದೆ. ಅಬ್ರಹಾಮನಿಗೆ ಹಂಗೆ ಆಯಿತು. ಅವನು ಒಂದೇ ಮಗ ಬಲಿ ಕೊಡು ಅಂತ ಹೇಳಿದ್ರು. ಅಲ್ಲಿ ತನ್ನ ನಂಬಿಕೆಯನ್ನು ನಿರೂಪಿಸ್ತಾ ಇದ್ದಾನೆ. ಕತ್ತಿ ಹಿಂಗೆತ್ತಾನ ಮೇಲಕ್ಕೆ ದೇವ್ರು ನಿಲ್ಸು, ತಕೋ. ಅಲ್ಲಿ ಟಗರ್ನ ಆಲ್ರೆಡಿ ರೆಡಿ ಮಾಡಿಬಿಟ್ಟಿದ್ರು ದೇವರು. ನಿನ್ನ ಕಿರೀಟ ದೇವರು ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ನಿನ್ನ ಸನ್ಮಾನವನ್ನು, ನಿನ್ನ ಗೌರವವನ್ನು ಎಲ್ಲವನ್ನು ದೇವರು ರೆಡಿ ಮಾಡಿ ಇಟ್ಟಿದ್ದಾರೆ. ಬಟ್ ನಿನ್ಗೆ ಬರುವ ಹಿಂಸೆಗಳನ್ನು ನೀನು ವಿಶ್ವಾಸನ ಎದುರಿಸುವಾಗ, ಅವಮಾನ, ನೋವು, ಸಂಕಟವನ್ನ, ನಿನ್ನ ವಿಶ್ವಾಸವನ್ನು ನೀನು ನಿರೂಪಿಸುವಾಗ, ಪ್ರೂವ್ ಮಾಡುವಾಗ, ನಿನಗೆ ಸೇರಬೇಕಾದ ಕಿರೀಟ, ನಿನಗೆ ಸೇರಬೇಕಾದ ಆಶೀರ್ವಾದ, ನಿನಗೆ ಸೇರಬೇಕಾದ ಎಲ್ಲ ನಿನ್ನ ಭವಿಷ್ಯದ ಎಲ್ಲವೂ ನಿನಗೆ ದೊರಕಿ ನೀನು ಈ ಸಮಾಜದಲ್ಲಿ ಉನ್ನತ ವ್ಯಕ್ತಿಯಾಗಿ ಅನೇಕರಿಗೆ ಆಶೀರ್ವಾದವಾಗಿ ನೀನು ಈ ಲೋಕದಲ್ಲಿ ಜೀವಿಸುವ ಹಾಗೆ ಕರ್ತನು ಮಾಡುವ ದೇವನಾಗಿದ್ದಾನೆ. ದ ನೇಮ್ ಆಫ್ ಜೀಸಸ್. ಓಕೆ, ಅದಾದ್ಮೇಲೆ ಏನಂತೆ? 7ನೇ ವಾಕ್ಯ. ನಂಬಿಕೆಯಿಂದಲೇ ನೋಹನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವಭಕ್ತಿಯನ್ನು ಹೊಂದಿ ಭಯಭಕ್ತಿಯುಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೇನು ಕಟ್ಟಿ ಸಿದ್ಧ ಮಾಡಿದನು. ಈಗ ಒಂದಿನ 2 ದಿನ ಅಡು ಕಟ್ಟಿಲ್ಲ. ಎಷ್ಟು ವರ್ಷ ಕಟ್ಟಿದ? ಸೊಲ್ಲಮ್ಮ, 7 ವರ್ಷ. 7 ವರ್ಷ, 1 ವರ್ಷಮ್ಮ, 120 ವರ್ಷ. ಎಷ್ಟು ವರ್ಷ? ಡೈಲಿ ಬೆಳಿಗ್ಗೆದ ಅಯ್ಯೋ ನನ್ನ ಕೈಲಿ ಆಗ್ತಾರಪ್ಪ, ಇದೇನು ಮಳೆ ಅಂತ. ಮಳೆನೇ ನೋಡಿಲ್ಲ ಅವನು ಮಳೆನೇ ನೋಡಿಲ್ಲ. ಮರ ತೇಲ್ತೈತೆ ಅಂತ ಕೂಡ ಗೊತ್ತಿಲ್ಲ ಅವನಿಗೆ. ಹೋಗ್ತಾನೆ, ಡೈಲಿ ಬೆಳಿಗ್ಗೆ ಹೋಗ್ತಾನೆ, ಮರ ಕಟ್ ಮಾಡ್ತಾನೆ, ಅಲ್ಲಿಗೆ ಮಾಡ್ತಾನೆ, ಮತ್ತೆ ಜೋಡಿಸ್ತಾನೆ. ಡೈಲಿ ಇದನ್ನೇ ಮಾಡ್ತಾ ಇದ್ದಾನೆ. ಯಾವಾಗ ದೇವರು ಹೇಳಿದ್ದನ್ನ ಒಬೇ ಮಾಡಿದ್ನೋ, ಹೇಳ್ರಿ, ಒಬಿಡಿಯನ್ಸ್. ವಿಧೇಯತೆ ಇದ್ರೆ ಮಾತ್ರನೇ ವಿಶ್ವಾಸ ವರ್ಕ್ ಆಗದೆ. ನೋ ಒಬಿಡಿಯನ್ಸ್ ಫೈತ್ ಅಲ್ಲಿ ಕನೆಕ್ಟ್ ಆಗೋದೇ ಇಲ್ಲ. ಫೈತ್ ಕನೆಕ್ಟ್ ಆಗಬೇಕಂದ್ರೆ ನಿನ್ನ ವಿಧೇಯತೆ ತುಂಬ ಮುಖ್ಯ. ಎಲ್ಲಿ ವಿಧೇಯತೆ ನಮಗಿದೆ? ನೀವೇ ಯೋಚನೆ ಮಾಡಿ, ಎಷ್ಟು ಚರ್ಚ್ ವಿಷಯದಲ್ಲಿ ಎಷ್ಟು ವಿಧೇಯತೆ ಇದೆ ಅಂತ ನೀವು ಯೋಚನೆ ಮಾಡ್ಕೊಳ್ರಿ. ವಿಧೇಯತೆ ಇಲ್ಲ ಅಂದರೆ ವಿಶ್ವಾಸ, ವಾಗ್ದಾನ ಯಾವುದು ನಡೆಯೋದಿಲ್ಲ. ನೋಡಿ, ಮರ ಜೀವ ಇಲ್ಲ, ಜೀವ ಇದೆ ಅದಕ್ಕೆ. ಅದು ಕಟ್ ಮಾಡಿದ್ಮೇಲೆ ಜೀವ ಇದೆಯಾ? ಓಕೆ, ಮರದಲ್ಲಿರೋ ಜೀವ ಇದೆ, ಬೆಳೀತಿದೆ. ಮರದಿಂದ ಕಟ್ ಮಾಡಿ ಸಪ್ರೇಟ್ ಹಲಿಗೆ ಮಾಡಿದ್ಮೇಲೆ ಜೀವ ಇದೆಯಾ? ಜೀವ ಇಲ್ಲದ ಹಲಗೆಯನ್ನೇ ದೇವರು ತೇಲಾಡಿಸುವ ಹಾಗೆ ಮಾಡುವಾಗ ಜೀವರು ನಮ್ಮನ್ನ ಸಮಸ್ಯೆಗಳಿಂದ ತೇಲಾಡುವ ಥರ ಮಾಡ್ತಾರ ಇಲ್ವಾ? ಆ ವಿಶ್ವಾಸ ನಿನಗಿರಲಿ. ಕಡ್ತಾ 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 ಒಂದಿನ ಮಳೆ ಬಂದ್ಬಿಡ್ತು, ಎಲ್ಲ ಅದರೊಳಗೆ ಹೋದ್ರು. ಅವಾಗ ಗೊತ್ತಾಗ್ತಾ ಇದೆ, ಓಹೋ, ಅವ್ರ ಮಾತು ಕೇಳಿದ್ದಕ್ಕೆ ನಾನೀಗ ತೇಲ್ತಾ ಇದ್ದೀನಿ. ಇಲ್ಲಾಂದ್ರೆ ಈ ಲಕ್ಷಾಂತರ ಕೋಟ್ಯಾಂತರ ಸತ್ತಂಗೆ ನಾನು ಸಾಯ್ಬೇಕಾಗಿತ್ತು. ಆದರೆ ನನ್ನ ವಿಶ್ವಾಸವನ್ನು ನಾನು ನಿರೂಪಿಸಿ ಹೆಂಗೆ ನಿರೂಪಿಸ್ತಾ? ಹಡಗನ್ನ ಕಟ್ಟುವುದ್ರ ಮುಖಾಂತರ ತನ್ನ ವಿಶ್ವಾಸನ ನಿರೂಪಿಸಿದ. ಯಾವ ಮರ ಜೀವವಿಲ್ವೋ, ಜೀವರ ಮನುಷ್ಯನನ್ನ ತೇಲುವ ಹಾಗೆ ಮಾಡಿ ಅವನು ಬದುಕುವ ಹಾಗೆ ಮಾಡಿತು. ಅವನ ವಿಶ್ವಾಸ ಹೆಂಗೆ ನಿರೂಪಿಸ್ತಾ? ದೇವ್ರು ಹೇಳಿದ್ದನ್ನು ಮಾಡ್ದ. ದೇವ್ರು ಹೇಳಿದ್ದನ್ನು ಮಾಡುವಾಗ ನಮ್ಮ ವಿಶ್ವಾಸ ನಾವು ನಿರೂಪಿಸ್ತೇವೆ, ಪ್ರೂವ್ ಮಾಡಬೇಕು. ಇನ್ನು ಬರೋ ದಿನಗಳಲ್ಲಿ ವಿಶ್ವಾಸ ನಿರೂಪಿಸಿದ ಹೀರೋಗಳ ಬಗ್ಗೆ ನಾನು ಹೇಳ್ಕೊಂಡು ಹೋಗ್ತೀನಿ. ಅಷ್ಟು ನನಗೆ ಅರ್ಥ ಆಯಿತು. ಎಷ್ಟು ವರ್ಷ ಕಡ್ದ ಹಡಗನ? 120 ವರ್ಷ. ಡೈಲಿ ಬೋರ್ ಆಗಿರ್ತಿಲ್ವಾ? ನೀವು ಚರ್ಚಿಗೆ ಎಷ್ಟು ವರ್ಷನ ಬರ್ತಾ ಇದ್ದೀರಾ? ಇನ್ನು ಏನು ಹೇಳಿದೇನೋ ಆಗಿಲ್ಲ ಆಗ್ತೈತೆ. ಬರ್ತಾ ಇರು, ಕಟ್ತಾ ಇರು. ವಿಶ್ವಾಸ ಎಂಬ
ಕಟ್ತಾ ಇರು, ಸ್ತುತಿ ಬಲಿಯನ್ನು ಕಟ್ತಾ ಇರು, ವಾಕ್ಯವನ್ನು ಕೇಳ್ತಾ ಇರು. ಒನ್ ಡೇ ಇಡೀ ಲೋಕವೆಲ್ಲ ನೋಡುವ ಹಾಗೆ ನೀನು ತೇಲ್ತಾ ಇರ್ತೀಯ. ರಿಪೆಂಟ್, ರಿಪೆಂಟ್, ರಿಪೆಂಟ್. ಎಷ್ಟು ಹೇಳೋರ್ತಾ ಇದೆ. ನೀವು ಕಟ್ತಾ ಇದ್ದೀರಿ ಇವಾಗ, ಡೈಲಿ ಪ್ರೇಯರ್ ಮಾಡ್ತಾ ಇದ್ದೀರಾ, ಬರ್ತಾ ಇದ್ದೀರಾ ಡೈಲಿ. ಅದಕ್ಕೆ ಪ್ರತಿಫಲ ಇದೇ ನೋಹನಿಗೆ ಏನಕ್ಕೆ ಬರಿತಾ ಇದ್ದಾರೆ? 120 ವರ್ಷ ಎಷ್ಟು ಬೇಜಾರಿಲ್ದ್ರೆ ಕಟ್ಟಿದ್ದಾನೆ ಅವನು. ಒಂದಿನ ಮಳೆ ಬಂದ್ಬಿಡ್ತು, ನೋಡ್ತಾ ಇದ್ದಂಗೆ ದೇವರಲ್ಲೆಲ್ಲ ಒಳಗೋಗ್ರಿ ಅಂದರು. ತೇಲ್ತದೆ, ಎಲ್ಲ ಸಾಯ್ತಾರೆ. ನೋಹಾನ್ ಕರಿತಾ ಇದ್ದಾರೆ, ಎಲ್ಲರೂ ಕರಿತಾ ಇದ್ದಾರೆ ಅವ್ರನ್ನ. ನೋ ಚಾನ್ಸ್. ದೇವರು ಅವ್ರು ಬಾಗಲಾಕೊಂಡು ಹೋದ್ರಿ. ದೇವರು ವಿಶ್ವಾಸ. ಮಳೆ ನೋಡಿಲ್ಲ ನೋಹ, ಅಂತ ಮಳೆ ನೋಡಲಿಲ್ಲ, ನೀರೇ ನೋಡಿಲ್ಲ ಅವನು. ದೇವ್ರು ಹೇಳಿದ್ರು ಮಾಡ್ದ. ಹೇಳ್ರಿ ವಿಧೇಯತೆ. ನೆಕ್ಸ್ಟ್ ವಿಧೇಯತೆ ಸಾಕಾ? ನೆಕ್ಸ್ಟ್ ಇನ್ನೊಂದು ವಾಕ್ಯ ಓದಿ, ನಾನು ಮುಗಿಸಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಅದರಲ್ಲಿ ಇನ್ನೊಂದು ವಾಕ್ಯ ಓದಿ, 8ನೇ ವಾಕ್ಯ. 7 ಆದ್ಮೇಲೆ, ನಂಬಿಕೆಯಿಂದಲೇ ಅಬ್ರಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ನೋಡಿ ಅದ್ರಲ್ಲಿ ಹಂಗೆ ಬಂದ್ಬಿಡುದು. ಇದ್ರಲ್ಲಿ ಓದಿ, ನಂಬಿಕೆಯಿಂದಲೇ ಅಬ್ರಾಮನು ಕರೆಯಲ್ಪಟ್ಟಾಗ ವಿಧೇಯನಾಗಿ. ಇಂಗ್ಲಿಷಲ್ಲಿ ಏನಿದೆ? ಒಬೇಡ್. ಜೋರಾಗಿ ಹೇಳ್ರಿ, ಒಬೇ. ಜೋರಾಗಿ ಹೇಳ್ರಿ, ಒಬೇ. ಎಲ್ಲ ಹೇಳ್ರಿ, ಒಬೇ. ನೋ, ಇವತ್ತು ಎಷ್ಟು ಚೆನ್ನಾಗಿ ವಿಧೇಯತೆ ಇದೆಯಪ್ಪ ಹೇಳ್ರಿ. ನೋಡ್ರಿ, ನಂಬಿಕೆಗಿಂತ ದೊಡ್ಡದು ಯಾವುದು ಗೊತ್ತಾ? ವಿಧೇಯತೆ. ನೋಡ್ರಿ, ನಂಬಿಕೆಯಿಂದಲೇ ಅಬ್ರಾಮನು ಕರೆಯಲ್ಪಟ್ಟಾಗ ವಿಧೇಯನಾದ. ನಂಬಿಕೆ ಇಲ್ಲ ಅಂದರೆ ನೀನೇನಾಗಲ್ಲ, ವಿಧೇಯನಾಗಲ್ಲ. ಸುಮ್ಮನೆ ಹೇಳ್ತೀನಿ ನಂಗೆ ನಂಬಿಕೆ ಇದೆ ಅಂತ. ವಿಧೇಯತೆ ಅನ್ನೋದು ಇರ್ಬೇಕು ನಿಮ್ಮಲ್ಲಿ. ಒಬೇ. ಜೋರಾಗಿ ಹೇಳ್ರಿ, ಇಂಗ್ಲೀಷಲ್ಲಿ ಓದ್ರಿ. ಬೈ ಫೇತ್. ಹೆಂಗೆ ಅವ್ನು ನಿರೂಪಿಸ್ತಾ ತನ್ನ ವಿಶ್ವಾಸವನ್ನ? ತನ್ನ ವಿಶ್ವಾಸ ಇದೆ ಅಂತ ಹೆಂಗೆ ನಿರೂಪಿಸ್ತಾ ಅಬ್ರಾಮ? By faith, Abraham, when he was called to go out into a place which he should after receive for an inheritance, obeyed, and he went out, not knowing whither he went. ಹೇಳ್ರಿ, ಇನ್ಹೆರಿಟೆನ್ಸ್ ಅಂದರೆ ದೇವರು ಏನು ಹೇಳಿದ್ರು ಅವನಿಗೆ? ನಿನಗೆ ಒಂದು ದೇಶವನ್ನೇ ಕೊಡ್ತೀನಿ. ಏನು ವಿಧೇಯನಾದ? ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ 1ನೇ ವಚನ. ಏನು ವಿಧೇಯನಾದ? ನೋಡ್ರಿ, ನಮಗೆ ಬ್ಲಡ್ ಸೆಂಟಿಮೆಂಟ್, ಬ್ಲಡ್ ರಿಲೇಷನ್ ನಮಗೆ. ನೋ, ಬ್ಲಡ್ ರಿಲೇಷನ್ಗಿಂತ ದೇವ್ರ ಮೇಲೆ ನಂಬಿಕೆ, ವಿಧೇಯತೆ ದೊಡ್ಡದು. ನಮ್ಮ ಅಣ್ಣನ ಹೆಂಗೆ ಫಸ್ಟ್ ಬಿಟ್ಕೊಡೋದು? ನಮ್ಮ ತಮ್ಮನ ಹೆಂಗೆ ಫಸ್ಟ್ ಬಿಟ್ಕೊಡೋದು? ಬಿಡಬೇಕು. ದೇವ್ರು ಬೇಕಂದ್ರೆ ಬಿಡಬೇಕು. ಮಾರ್ಕ 10:21 ದೇವರು ಏನು ಹೇಳ್ತಾರೆ? ನನ್ನ ನಿಮಿತ್ತವಾಗಿ ಅಣ್ಣ ತಮ್ಮನಾಗಲಿ, ಬಂಧುಗಳ ಆಸ್ತಿ ಆಗಲಿ ಏನು ಕಳ್ಕೊಂಡ್ರು ಇದೇ ಕಾಲದಲ್ಲಿ ಹಿಂಸೆಗಳ ಸಮೇತ ನಾನು ನಿಮಗೆ ಕೊಡ್ತೀನಿ ಅಂತ ದೇವರು. ಮತ್ತೆ ದೇವ್ರು ಸುಳ್ಳು ಹೇಳಿದ್ರಾ? ದೇವ್ರು ಸುಳ್ಳುಗಾರನ? ಮಾತು ಕೊಟ್ಟವ ಘನವಂತ, ಒಳ್ಳೆಯದನ್ನೇ ಮಾಡುವವ ವಂಚಿಸಪಡಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದೇವ್ರ ಮಾತು ಕೊಟ್ಟ ಮೇಲೆ ನಾವು ವಂಚನೆ. ನಾನು ದೇವ್ರದ ಕೇಳಿದೆ, ಸ್ವಾಮಿ ಯಾಕೆ ಅನೇಕರ ಲೈಫಲ್ಲಿ ಇನ್ನೂ ಅದು ನೆರವೇರ್ತಲ್ಲ ಅಂದರೆ, ಡಿಸೊಬಿಡಿಯೆಂಟ್ ಅನಿಲ್ ಗೌಡ, ಡಿಸೊಬಿಡಿಯೆಂಟ್. ನೀನು ಅಷ್ಟು ಹೇಳ್ತೀಯ, ವಾರ ಚರ್ಚಿಗೆ ಬನ್ನಿರಿ ಅಂತ, ಡೈಲಿ ಬೈಬಲ್ ಓದಿರಿ ಅಂತ, ಡೈಲಿ ಎಷ್ಟು ಜನ ಒಬೆ ಆಗಿದ್ದಾರೆ ಅನಿಲ್ ಗೌಡ. ಒಬೆ ಆದಾಗ ಮಾತ್ರ ದೇವರು ಯಾವ ಇನ್ಹೆರಿಟೆನ್ಸ್ ಇಟ್ಟಿರ್ತಾರೋ ಅಲ್ಲಿ ಅವ್ನು ರೀಚ್ ಆಗೋಕ್ಕೆ ಸಾಧ್ಯ. ಇಲ್ಲಾಂದ್ರೆ ಇರತ್ರನೇ ಇರ್ತಾರೆ, ಬರೋ ಸಂಬಳದಲ್ಲೇ ಜೀವಿಸ್ತಾರೆ ಅಷ್ಟೇ. ನೋ ಪ್ರಮೋಷನ್, ನಥಿಂಗ್. ಬಟ್ ನಿನಗಾಗಿ ಸ್ಪೆಷಲ್ ಇನ್ಹೆರಿಟೆನ್ಸ್ ದೇವರು ಸ್ಪೆಷಲ್ ಆಗಿ ನಿನಗೊಂದು ಬ್ಲೆಸ್ಸಿಂಗ್ ಇಟ್ಟಿರುವ ದೇವನಾಗಿದ್ದ. ನಾವು ಇವಾಗ ಕೇಳ್ತೀವಿ ಅಷ್ಟೇ. ಮನೆಗೆ ಹೋಗುವಾಗ ಸಂದೇಶ ಇರ್ತದೆ ಗೊತ್ತಿಲ್ಲ, ಮನೆಗೆ ಹೋಗಿ ಇನ್ನೊಂದ್ಸಲಿ ಕೇಳೋ ಐಡಿಯಾನು ನಮಗಿಲ್ಲ. ಇನ್ನು ಯೋಬನ ಹೆಂಡ್ತಿದ್ರೆ ಮಾತಾಡಂದ್ರೆ ಸಖತ್ತಾಗಿ ಮಾತಾಡ್ತೀವಿ, ಸಖತ್ತಾಗಿ. ಬಗ ಹೇಳ್ರಿ, ಯೋಬನ ಹೆಂಡ್ತಿದ್ರೆ ಹೆಂಗೆ ಮಾತಾಡ್ತೀವಿ? ಸಖತ್ತಾಗಿ ಮಾತಾಡ್ತೀವಿ. 4 ಜನ ಸೇರಿಬಿಟ್ರು ಅಂದರೆ, ಒಬ್ಬರ ಮೇಲೆ ತಪ್ಪು ಬಂದ್ಬಿಡ್ತು ಅಂದರೆ ಸಖತ್ತಾಗಿ ಮಾತಾಡ್ತೀವಿ. ಮಾತಾಡಿ ಇರೋ ಕರ್ಮನ, ದರಿದ್ರನ, ರೋಗನ ಎಲ್ಲ ಶೇಖರಣೆ ಮಾಡಿ ಒಂದಿನ ಆಟೋ ಬಾಂಬ್ ಥರ ಡಮಾರ್ ಅಂತಿತ್ತು ನೋಡಿ. ಅದು ಹಾಗೂ ದೇವರೇ ನನಗೆ ಕ್ಷಮಿಸಿ. ಏನು ದೇವರೇ ಕ್ಷಮಿಸು? ಬರೋಕ್ಕೆ ಮುಂಚೆನೇ ಹುಷಾರಾಗಿರೋ. ಮಳೆ ಬರೋಕ್ಕೆ ಮುಂಚೆ ಹಡಗು ಕಟ್ಟದ್ನಾ? ಮಳೆ ಬರೋಕ್ಕೆ ಮುಂಚೆ ಹಡಗು ಕಟ್ಟದ್ನ ಇಲ್ವಾ?
ಪೋಡಾಡೇನು ಹೋದ್ನಾ ಬೇರೆ ಜನಗಳ ಥರ? ನೋ, ಮಳೆ ಬಂದೇ ಬರ್ಬೋದು, ದೇವ್ರು ಹೇಳಿದ್ಮೇಲೆ ಬರ್ತೈತೆ. ಏನು ಈ ಬೆಟ್ಟಕ್ಕಿನ ಹೈಟಾಗಿ ಬಂದ್ಬಿಡ್ತೈತೆ ಮಳೆ? ಅದು ಎಲ್ಲಿ ಕಟ್ತದೆ ಬೆಟ್ಟನ? ಬೆಟ್ಟದ ಮೇಲೆ ಕಟ್ತಾ ಇದ್ದಾರೆ, ಶಬ್ದನೇ ಮಾಡ್ತಾ ಇಲ್ಲ. ಹಿಂಗೆ ಬಗ್ಗೆ ನೋಡಿದ್ರೆ ಎಷ್ಟು ಆಳ, ಇಷ್ಟು ದೊಡ್ಡ ಮಳೆ ಬಂದ್ಬಿಡ್ತೈತಾ? ಜನ ಗೇಲಿ ಮಾಡೋದು. ಅದಪ್ಪ ಅರಾರಾಟ್ ಬೆಟ್ಟದ ಮೇಲೆ ನಿಂತ್ಕೊಂತಂದೆ ಹೋಗಿ, ಜೋರಾಗಿ ಹೇಳ್ರಿ, ಎಲ್ಲಿ ನಿಂತ್ಕೊಂತಂದೆ ಅದು? ಬೆಟ್ಟದ ಮೇಲೆ ನಿಂತ್ಕೊಂತಂದೆ. ಎತ್ಕೊಂಡು ಹೋಗ್ಬಿಟ್ರು ದೇವ್ರ ಮೇಲೆ ಕತ್ತಲ ಹೋಗಕ್ಕಂದೆ. ಹೋದ್ರಿ ಬೇಗ. ಆಗ ಅಬ್ರಹಾಮನಿಗೆ, ನೀನು ನಿನ್ನ ದೇಶದೊಳಗಿಂದ ಬಂಧುಗಳಿಂದ ನಿನ್ನ ತಂದೆ ಮನೆಯಿಂದ ಹೊರಬಂದು ನಾನು ನನಗೆ ತೋರಿಸುವ ದೇಶಕ್ಕೆ ಹೋಗು, ನಿಮ್ಮ NIV ಓದು. ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ಯಾರನ್ನು ಬಿಟ್ಟು? ತಂದೆಯ ಬ್ಲಡ್ ನೀನು ಕಿತ್ತಾಗಿರ ಬ್ಲಡ್. ಏನು ಬ್ಲಡ್? ದೇವ್ರು ಕರೆದ್ರ ಬಂದ್ಬಿಡು. ದೇವ್ರು ಕರೆದ್ರ ಬಂದ್ಬಿಡು. ಕ್ರಿಶ್ಚಿಯಾನಿಟಿ ಅಂದರೆ ಅದೇರಪ್ಪ, ಹಂಗೆ ಸಾಯೋದು ನಾವು, ಹಂಗೆ ಸಾಯ್ಬೇಕು ನಾವು. ಬ್ಲಡ್ ರಿಲೇಶನ್ಶಿಪ್ ಅಲ್ಲ, ಗಾಡ್ಸ್ ರಿಲೇಶನ್ಶಿಪ್. ದೇವ್ರು ಹೇಳಿದ್ರು, ಹೋದಮ್ಮ, ಏಯ್ ಅಬ್ರಾಮ್ ಕಮಿಯ, ನೀನು ಸ್ವದೇಶವನ್ನು ನಮ್ಮೂರು ಮೈಸೂರು, ನಿಮ್ಮೂರು ಯಾವೂರು? ನಮ್ಮೂರು ಥರ ಬರಲ್ಲಪ್ಪ ಅಷ್ಟೇ. ಲೇ ತಿನ್ನಾನ ಇಲ್ಲೇ, ಅಲ್ಲಿ ಇಲ್ಲ ಅಂತ ಇಲ್ಲಿ ಬಂದಿದ್ಯಾ, ಮತ್ತೆ ಇನ್ನೇನು ನಮ್ಮೂರು ಥರ ಇಲ್ಲ ಅಂತ ಹೇಳ್ತೀಯ? ಮತ್ತೆ ಹೋಗಿ ಅಲ್ಲೇ ಓಡೋಗ್ಬಿಡು. ಕೆಲವ್ರು ಹೇಳೋದು ನಮ್ಮೂರು ಥರ ಬರಲ್ಲಪ್ಪ ಅಷ್ಟೇ ಬೆಂಗಳೂರು, ಮತ್ತೇನಕ್ಕಿದ್ಯಾ? ನಿನ್ನಿಂದ ನಮ್ಮವ್ರಿಗೆಲ್ಲ ಕೆಲಸ ಇಲ್ಲ, ಹೋಗಿ ಇಲ್ಲಿಂದ ಫಸ್ಟು. ಇರೋ ಜಾಗದಲ್ಲಿ ದೇವ್ರಿಗೊಂದು ಥ್ಯಾಂಕ್ಸ್ ಹೇಳ ಅಂದರೆ ನಮ್ಮೂರು ಥರ ಬರಲ್ಲ, ನಮ್ಮೂರು ಥರ ಗಾಳಿ ಬರಲ್ಲ. ಗಾಳಿದ ಇಟ್ಕೊಂಡಿರ್ಬೇಕಷ್ಟೇ, ಹೊಟ್ಟೆ ಖಾಲಿ ಹಾಕ್ಕೊಂಡು. ಬಂದಿದ್ಯಾ? ಬಂದು ತಿನ್ನು ಸೈಲೆಂಟಾಗಿ. ಅಬ್ರಹಾಮ್ನ ಕರೆದ್ರು. ಅವ್ನು ಹೇಳಿಲ್ಲ, ಫಾಸ್ಟ್ ದೇವ್ರೆ ನಾನು ನಮ್ಮೂರು ಬಿಟ್ಟು ಬರೋಕ್ಕಾಗ್ತಿದ್ದ? ಎಷ್ಟು ನೆಂಟ್ರಿದ್ದಾರೆ ನೋಡಿ, ಎಷ್ಟು ನೆಂಟರು. ಕೆಲವ್ರು ಹೇಳೋದು, ಈ ಚರ್ಚಿಗೆ ಬಂದ್ಬಿಟ್ಟು ಎಲ್ಲೋ ನೆಂಟ್ರಲ್ಲ. ನೀನು ನೆಂಟ್ರ ಕತೆ. ಅಬ್ರಾಹ್ಮನಿಗೆ ಎಷ್ಟು ನೆಂಟ್ರಿದ್ದಾರೆ ಯೋಚನೆ ಮಾಡಿ. ಅಬ್ರಾಹ್ಮನಿಗೆ ನೆಂಟ್ರ ಮೇಲೆ ನೆಂಟರು. ಎಲ್ಲರ ಮನೇಲಿ ಡೈಲಿ ಕುರಿ ಹೊಡಿತಾ ಇದ್ರು, ಡೈಲಿ ಒಂದು ದೇವತೆಗೆ ಬಲಿ. ದೇವ್ರದ್ದು ಅದು ಯಾವುದು ಬೇಡ, ಬಂದ್ಬಿಡು. ನಿನ್ನ ಬಂಧುಗಳನ್ನು ಬಳಗವನ್ನು ನಿನ್ನ ದೇಶವನ್ನು ತಂದೆಯ ಮನೆಯನ್ನು ಬಿಟ್ಟು. ಯಾರ ಮನೆ? ತಂದೆ ಮನೆ ಬಿಡೋಕ್ಕಾಗ್ತಿದ್ದ? ಬಿಡಬೇಕು. ದೇವ್ರು ಬೇಕಂದ್ರೆ ಬಿಡಬೇಕು, ದೇವ್ರು ಬೇಕಂದ್ರೆ ಬಿಡಬೇಕು. ಅದೇ ವಿಧೇಯತೆ. ಅದಕ್ಕೆ ಬೈಬಲ್ ಹೇಳ್ತಿದೆ, ಅಬ್ರಹಾಮನು ವಿಧೇಯನಾದನು ಅಂತ ಇಬ್ರಿಯರಿಗೆ ಬರೆದ ಪತ್ರಿಕಾರ ಅವನಿಗೆ ಟೆಸ್ಟಮನಿ ಕೊಡ್ತಾ ಇದ್ದಾನೆ. ಹೇಳಿ ಟೆಸ್ಟಮನಿ. ಇವತ್ತು ಅನೇಕರಿಗೆ ಟೆಸ್ಟಮನಿ ಇಲ್ಲ. ಫೇತ್ ಇರ್ಬೋದು ಅವರಿಗೆ, ನೋ ಟೆಸ್ಟಮನಿ. ಅಯ್ಯೋ ನಮ್ಮಣ್ಣ, ಅಯ್ಯೋ ನಮ್ಮ ತಮ್ಮ, ನಮ್ಮ ಬ್ಲಡ್ಡು, ನಿಮ್ಮ ಬ್ಲಡ್ಡು. ಯಾವ ಬ್ಲಡ್? ಎಸ್ ಒಂದು ಬ್ಲಡ್ ಇದೆ, ಬಾ ಆ ಬ್ಲಡ್ ಬಿಡು, ಕ್ರಿಸ್ತನ ಬ್ಲಡ್ ಬಾ. ಚರ್ಚ್ ಬೇಕಂದ್ರೆ ಬಿಡ್ತೀನಿ, ಬ್ಲಡ್ ರಿಲೇಷನ್ ಬಿಡಲ್ಲ ಅಂತಾರೆ. ದೇವ್ರು ಹೇಳ್ತಾರೆ ಬ್ಲಡ್ ರಿಲೇಷನ್ ಬಿಟ್ಟು ಬಾ. ಐ ನಾಟ್ ಜೋಕಿಂಗ್, ವೆರಿ ಸೀರಿಯಸ್. ಇದನ್ನೇ ಕರೆದು ಒಬಿಡಿಯನ್ಸ್, ವಿಧೇಯತೆ. ಎಲ್ಲಿ ವಿಧೇಯತೆ ಇದೆಯೋ ಅಲ್ಲಿ ನಿನಗೆ ಏನಂತೆ, ನಿನ್ನ ಒಂದು ಇನ್ಹೆರಿಟೆನ್ಸ್ ಅಂದರೆ ನಿನ್ನ ಐಶ್ವರ್ಯವನ್ನು ದೇವರು ನಿನಗೆ ಸ್ಪೆಷಲ್ ಆಗಿ ಇಟ್ಟಿರುವ ದೇವನಾಗಿ. ಆಮೇಲೆ ನೀವು ಅನೇಕರು ನಿಮ್ಮ ಮನೇಲಿ ವಿರೋಧಿಸಿ ಕೂಡ ನೀವು ದೇವ್ರು ನಂಬಿ ಬ್ಯಾಪ್ಟಿಸಮ್ ತಗೊಂಡು ಇವತ್ತು ದೇವರು ನಂಬಿದ್ದೀರ. ಇದರಿಂದ ಮಹಾಪ್ರತಿಫಲ ನಿಮಗಿದೆ. ಬಂದ್ಬಿಡಿ, ಇಬ್ಬರು ಬರೆದ ಪತ್ರಿಕೆ ಬಂದ್ಬಿಡಿ. ಏನಂತಾನೆ 8ನೇ ವಾಕ್ಯ. ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ. ಹಂಗೆ ಬಂದ್ಬಿಡ್ತು ಅಂದರೆ ಕರೆದಾತನ ಮಾತನ್ನು ಕೇಳಿ ಅಂದ್ರೆ ಏನು ಗೊತ್ತಾತ? ವಿಧೇಯನಾದನು. ಇವಾಗ ನೋಡಿ, ದೇವರು ಕಣ್ಣು ಕಾಣಿಸಲ್ಲ, ಒಂದು ಸಭಾಪಾಲಕರ ಮುಖಾಂತರನೇ ಮಾತಾಡ್ತಾರೆ. ಸಭಾಪಾಲಕನ ಎದುರಿಸುವಷ್ಟು ಮೊಂಡು ಧೈರ್ಯ ಕೆಲವರು ಬಂದ್ಬಿಡ್ತೈತೆ, ಅದು ಜಾಸ್ತಿನೇ ಇರೋದಿಲ್ಲ, ಅದು ಅಳದೋಗ್ತೈತೆ. ನೋ, ಒಬಿಡಿಯನ್ಸ್. ನಿನ್ನ ವಿಶ್ವಾಸ ಕೆಲಸ ಮಾಡಬೇಕಾ?
ನೀನು ವಿಶ್ವಾಸ ಕೆಲಸ ಮಾಡಬೇಕಾ? ಪಕ್ಕದ ಹೇಳ್ರಿ, ನೀನು ವಿಶ್ವಾಸ ಕೆಲಸ ಮಾಡಬೇಕಾ? ನೋಡ್ರಿ, ಅವಿಧೇಯತೆ ಏನು ಗೊತ್ತಾ ಏನು ಮಾಡ್ತಿದೆ? ಅವಿಶ್ವಾಸವನ್ನುಂಟು ಮಾಡ್ತಿದೆ. ವಿಧೇಯತೆ ವಿಶ್ವಾಸವನ್ನುಂಟು ಮಾಡ್ತಿದೆ. ಜೋರಾಗಿ ಹೇಳ್ರಿ, ವಿಧೇಯತೆ ವಿಶ್ವಾಸವನ್ನುಂಟು ಮಾಡ್ತಿದ್ದೆ, ಅವಿಧೇಯತೆ ಅವಿಶ್ವಾಸವನ್ನುಂಟು ಮಾಡ್ತಿದ್ದೆ, ಅವಿಧೇಯತೆನುಂಟು ಮಾಡ್ತಿತ್ತು. ಹೇಳ್ರಿ, ವಿಧೇಯತೆ ವಿಶ್ವಾಸ. ಹೇಳ್ರಿ, ವಿಶ್ವಾಸ. ಜೋರಾಗಿ ಹೇಳ್ರಿ. ನೋಡ್ರಿ, ಅವಿಧೇಯತೆ ಎಂಬ ರಾಕ್ಷಸ ನಮ್ಮನ್ನು ಆಳಬಾರ್ದು. ಪಕ್ಕದ ಹೇಳ್ರಿ, ಹೇಳ್ರಿ, ಅವಿಧೇಯತೆ ಅನ್ನೋದು ಒಂದು ರಾಕ್ಷಸ. ಅವಿಧೇಯತೆ ಅನ್ನೋದೇನು? ಒಂದು ರಾಕ್ಷಸ. ಅವನು ನಿಮ್ಮನ್ನು ಆಳಬಾರ್ದು. ವಿಧೇಯತೆಯೇ ನಿಮ್ಮನ್ನು ಆಳಬೇಕು. ಆಮೆನ್, ಹಲ್ಲೆಲೂಯ. ವಿಧೇಯತೆ ಮತ್ತು ಸ್ವಭಾವ. ಲೋಟ ಬಿಟ್ಟೋದ ಗೊತ್ತಾ? ಲೋಟ ಬಿಟ್ಟೋದ ಗೊತ್ತಾ? ಲೋಟ ತಗಲಾಕೊಂಡಾಗ ನಾನು ಬಿಟ್ಟೋದಲ್ಲ, ಹಂಗೆ ಸಾಯಿಲಿ ಅನ್ನ. ಸ್ವಭಾವ ಚೆನ್ನಾಗಿತ್ತು, ನಾವು ಹಂಗೆ ಒಬ್ಬನ ಹಾಳಾಗ್ಬಿಟ್ರೆ ನೋಡ್ದಾ ನೋಡಿ ಹೆಂಗೆ ನೋ ಸ್ವಭಾವ. ಅವ್ರ ಕಷ್ಟ ಅಂತ ಕರಿಬೇಕು, ಹೋಗಿ ಸಹಾಯ ಮಾಡ್ರಿ. ನಿನ್ನ ಸ್ವಭಾವ ಕ್ರಿಸ್ತನ ಸ್ವಭಾವದಾಗಿರಲಿ. ಒಬ್ಬರ ಕಷ್ಟದಲ್ಲಿದ್ದರೆ ಅವರಿಗೆ ಕೋಆಪರೇಟ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಮನುಷ್ಯನ ಸ್ವಭಾವದಲ್ಲಿ ಇರ್ಬೇಡ್ರಿ, ಕ್ರಿಸ್ತನ ಸ್ವಭಾವದಲ್ಲಿರಿ, ವಿಧೇಯತೆಯಲ್ಲಿರಿ. ಅಬ್ರಾಹ್ಮನಿಗೆ ಏನಕ್ಕೆ ಅಷ್ಟು ಸಕ್ಸಸ್? ಎಷ್ಟು ನೋಡಿ, ಅವನು ಹೋಗಲ್ಲಿ ಕಾಪಾಡಿದ ತಕ್ಷಣವೇ ಮೆಲುಗೆಜ್ಜಿದ್ದಕ್ಕೆ ಸಿಗ್ತಾ ಇದ್ದಾನೆ, ದ್ರಾಕ್ಷಾರಸ ರೊಟ್ಟಿ ಸಿಗ್ತಾ ಇದೆ, ಬ್ಲೆಸ್ಸಿಂಗ್ ಉಂಟಾಗ್ತಾ ಇದೆ. ಇವತ್ತರ್ಗ ಬ್ಲೆಸ್ಸಿಂಗ್ ಕೆಲಸ ಮಾಡ್ತಾ ಇದೆ. ಅವನ ವಿಧೇಯತೆ, ಒಬಿಡಿಯನ್ಸ್. ಪ್ರಿಯ ದೇವ ಮಕ್ಕಳೇ, ವಿಶ್ವಾಸ ಕೆಲಸ ಮಾಡಬೇಕಾ? ವಿಶ್ವಾಸ ಕೆಲಸ ಮಾಡಬೇಕಾ? ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ನೋ ಡಿಸೊಬಿಡಿಯಂಟ್, ಒಬಿಡಿಯಂಟ್. ವಿಶ್ವಾಸನೇ ಈ ಲೋಕವನ್ನು ಜಯಿಸಕ್ಕೆ ಸಾಧ್ಯ. 1 ಯೋಹಾನ 5:1 ಏನಂತ ಇದೆ ನೋಡಿ. 1 ಯೋಹಾನ 5:1. ಯೇಸುವು ಕ್ರಿಸ್ತನೆಂದು ನಂಬುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನಾಗಿದ್ದಾನೆ. ಆಮೇಲೆ ಯಾವನು ಅಲ್ಲ ನನಗೆ ನಾನು ಎಷ್ಟು ಹಾಕಿ ಹೋಗ್ತಾ ಇದ್ದಮ್ಮ? 5:1. 5:5 ಓದು. ಯೇಸುವು ದೇವರ ಮಗನೆಂದು ನಂಬಿದವರೇ ಅಲ್ಲದೆ ಲೋಕವನ್ನು ಜಯಿಸುವವರು ಇನ್ನಾರಿದ್ದಾರೆ. ಓಕೆ, 5:1 ಓದ. ಅಲ್ಲಿ ಇನ್ನೊಂದು ವಾಕ್ಯ ಬರ್ತಾನೆ, ಆ ವಾಕ್ಯ ಬೇಕು ನಾನು. ಯೇಸುವು ಕ್ರಿಸ್ತನೆಂದು ನಂಬುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನಾಗಿದ್ದಾನೆ. ಯಾವನು ಹುಟ್ಟಿಸಿದ ತಂದೆಯನ್ನು ಪ್ರೀತಿಸುತ್ತಾನೋ ಅವನು ತಂದೆಯಿಂದ ಹುಟ್ಟಿದವರೆಲ್ಲರನ್ನು ಪ್ರೀತಿಸುತ್ತಾನೆ. ಆಮೇಲೆ ನಾವು ದೇವರ ಮಕ್ಕಳನ್ನು ಪ್ರೀತಿಸುತ್ತೇವೆಂಬುದನ್ನು ದೇವರನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಅನುಸರಿಸುವುದರಿಂದಲೇ ತಿಳಿದುಕೊಳ್ಳುತ್ತೇವೆ. ದೇವರ ಮೇಲನ ಪ್ರೀತಿ ಏನೆಂದರೆ, 4ನೇ ವಾಕ್ಯ ಓದು. ದೇವರಿಂದ ಹುಟ್ಟಿರುವಂತದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ. ಲೋಕವನ್ನು ಜಯಿಸುವಂತದ್ದು ನಮ್ಮ ನಂಬಿಕೆ. ಲೋಕವನ್ನು ಜಯಿಸಿದ ಯಾವುದು? ನಮ್ಮ ನಂಬಿಕೆ. ಲೋಕವನ್ನು ಜಯಿಸೋದು ಯಾವುದು? ನಮ್ಮ ನಂಬಿಕೆ. ಲೋಕ ನಮಗೆ ಅವಿಧೇಯತೆ ಹೇಳ್ಕೊಡ್ತೈತೆ, ಆದರೆ ದೇವರು ನಮಗೆ ವಿಧೇಯತೆ ಹೇಳ್ಕೊಡ್ತಾನೆ. ಯೇಸು ಕ್ರಿಸ್ತನ ತನ್ನ ತಂದೆಗೆ ವಿಧೇಯನಾದನೇ ಇಲ್ವಾ? ಮಾತಾಡಿ. ಫಿಲಿಪ್ಪ 2 ಏನಂತಿದೆ? ಅವ್ರು ದೇವರಾಗಿದ್ದರು, ವಿಧೇಯರಾದಂತ. ನೋಡಿ, ಒಂದು ಹೇಳ್ಬಿಡ್ತೀವಿ ಇವತ್ತು ಮುಂಜಾನೆ, ವಿಧೇಯತೆ ಇಲ್ದಿರ ನೋ ಒಬಿಡಿಯನ್ಸ್, ನೋ ಬ್ಲೆಸ್ಸಿಂಗ್ಸ್, ನೋ ಫೇತ್. ಎಲ್ಲ ಎದ್ದು ನಿಂತ್ಕೊಳ್ರಿ, ಕರಗಳನ್ನು ಮೇಲೆತ್ತಿ ದೇವ್ರ ಹತ್ರ ಕೇಳ್ರಿ, ಸ್ವಾಮಿ, ನಮ್ಮ ನಂಬಿಕೆಯನ್ನು ನಿರೂಪಿಸಲು ನಮಗೆ ಕೊಟ್ಟ ಅವಕಾಶ ಎಷ್ಟೋ ಬಾರಿ ಕಳ್ಕೊಂಡ್ಬಿಟ್ಟಿದ್ದೇವೆ. ನಮ್ಮ ಬಾಯಿನಲ್ಲಿ ಏನೇನೋ ಮಾತಾಡ್ಬಿಟ್ಟಿದ್ದೇವೆ. ಕರಗಳನ್ನು ಮೇಲೆತ್ತಿ ದೇವ್ರ ಹತ್ರ ಕ್ಷಮೆ ಕೇಳಿ, ನಿಮ್ಮ ಬರುವ ಶೋಧನೆಯಲ್ಲಿ ಕೂಡ ಫೇತಲ್ಲಿ ಮಾತಾಡ್ರಿ, ನಂಬಿಕೆಯಲ್ಲಿ ಮಾತಾಡ್ರಿ. ದೇವರು ನನ್ನ ಕೈ ಬಿಡೋದಿಲ್ಲ, ನನ್ನ ತೊರೆಯೋದಿಲ್ಲ. ಎಂಥ ಕಷ್ಟಗಳು ಬರಲಿ, ಖಂಡಿತ ಅವರು ನನ್ನ ಕೈ ಬಿಡೋದೇ ಇಲ್ಲ ಎಂಬ ಕಾರ್ಯವನ್ನು ಎಲ್ಲರ ಕರಗಳನ್ನು ಮೇಲೆತ್ತಿ ದೇವತೆ 1 ನಿಮಿಷ ಕಣ್ಮುಚ್ಕೊಳ್ರಿ. ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಆಸ್ಕ್ ಗಾಡ್. ಯೋಬನ ರೀತಿ ನಮಗೆ ಎಣ ಬಿದ್ದಿಲ್ಲ, ಎಲ್ಲ ಕಳ್ಕೊಂಡು ರೋಡಿಗೆ ಬಂದಿಲ್ಲ, ಮೈಯೆಲ್ಲ ಹುಣ್ಣು ಬಂದಿಲ್ಲ, ಅವನ ಬಾಯಿನಲ್ಲಿ ಒಂದು ಮಾತು ಬಂದಿಲ್ಲ. ಬಿಕಾಸ್ ಆಫ್ ಫೇತ್, ದೇವ್ರ ಮೇಲಿದ್ದ ನಂಬಿಕೆ. ಆ ನಂಬಿಕೆಯೇ ಅವನನ್ನು ಉನ್ನತ ಸ್ಥಿತಿಗೆ ತಂದು ಅವನು ಉನ್ನತ ವ್ಯಕ್ತಿಯಾಗಿ ಮಾರ್ಪಟ್ಟ. ಪ್ರಿಯ ದೇವ ಮಕ್ಕಳೇ, ಎಲ್ಲ ಕರಗಳನ್ನು ಮೇಲೆತ್ತಿ ಹೇಳ್ರಿ, ದೇವರು ಒಳ್ಳೆಯವನಾಗಿದ್ದಾನೆ. ನಾವು ಪ್ರಾರಂಭದಲ್ಲಿ ವಾಗ್ದಾನ ಮಾತಾಡಿದಾಗ ಈ ವಾರವೆಲ್ಲ ನಿಮಗೆ ಶುಭವೇ ಉಂಟಾಗಲಿ. ಅದು ನಿಮ್ಮ ಬಾಯಿನ ಸ್ವಲ್ಪ ಎಚ್ಚರಿಕೆಯಾಗಿ ನೋಡ್ಕೊಳ್ರಿ. ವಿಶ್ವಾಸಕ್ಕೆ ಟೆಸ್ಟ್ ಬರ್ತಿದೆ, ಆ ಟೆಸ್ಟಲ್ಲಿ ಪಾಸ್ ಆಗಿರಿ. ಟೆಸ್ಟಲ್ಲಿ ಪಾಸ್ ಆದರೆ ಕಿರೀಟವನ್ನು ನೀವು ಅನುಭವಿಸ್ತೀರಿ. ಆಮೇಲೆ ಅದನ್ನ ಅನೇಕ ರೀತಿಯಲ್ಲಿ ಶೋಧನೆ ಬರ್ಬೋದು. ಸೈತಾನ ಸಿಂಹದೋಪಾದಿಯಲ್ಲಿ ಯಾರು ನುಂಗಬೇಕಂತ ಅವನು ಓಡಾಡ್ತಾ ಇದ್ದಾನೆ. ಅದರಿಂದ ನೀವು ಎಚ್ಚರಿಕೆ ಆಗಿರ್ಬೇಕಷ್ಟೆ. ಆಮೇಲೆ
ಇಲ್ಲಿ ಹೇಳಿ, ನನ್ನ ಮನವೇ ಕರ್ತನ ಕೊಂಡಾಡನು. ಸರ್ವೇಂದ್ರಗಳೇ ಅದನ್ನು ಪರಿಶುದ್ಧ ನಾಮನ ಕೆತ್ತಿಸಲು ವರ್ಣ ಮನವೇ ಕರ್ತನ ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರಿಬಿಡ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಹಾಕೃಪೆ, ತಂದೆಯಾದ ದೇವರ ಅಳಿದಿಂದ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಆನ್ಲೈನ್ ಬಂದದೆಲ್ಲ ಕುಟುಂಬಗಳಲ್ಲಿ, ಇವತ್ತು ನನ್ನೊಂದು ಬಂದ ಪ್ರತಿಯೊಂದು ಕುಟುಂಬಗಳಲ್ಲಿ ಇಂದಿಗೂ ಎಂದೆಂದು ಶಾಶ್ವತವಾಗಿರಲಿ. ಗಾಡ್ ಬ್ಲೆಸ್ ಯು. ನಥಿಂಗ್ ಮಿಸ್ಸಿಂಗ್, ನಥಿಂಗ್ ಬ್ರೋಕನ್. ಕಮ್ ಆನ್, ಸೇ ಶಲೋಮ್. ಯು ಆರ್ ಬ್ಲೆಸ್ಡ್. ನೀವು ಆಶೀರ್ವದಿಸಲ್ಪಟ್ಟವರು. ಈಗಿರುವುದಕ್ಕಿಂತ 1000 ಪಟ್ಟು ಹೆಚ್ಚಾಗಿ ನೀವು ಆಶೀರ್ವದಿಸಲ್ಪಡ್ತೀರಾ. ಆಮೆನ್.